ಇದೀಗ ಕೇಳೋಣ ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಶ್ರೀಯುತ ಪಂಡಿತಾರಾಧ್ಯ ಅವರೊಂದಿಗಿನ ಸಂದರ್ಶನ. ಕೇಳುಗರಿಗೆ ನಮಸ್ಕಾರ. ಈಗ ನಮ್ಮೆದುರು ಡಾಕ್ಟರ್ ಪಂಡಿತಾರಾಧ್ಯ ಅವರು ಇದ್ದಾರೆ. ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿದ್ದು 2012ರಲ್ಲಿ ನಿವೃತ್ತರಾಗಿದ್ದಾರೆ. ನಾಗರಿಕ ಸ್ವಾತಂತ್ರ್ಯಕ್ಕಾಗಿ ಜನರ ಒಕ್ಕೂಟ PUCLನಲ್ಲಿ ಮೈಸೂರು ಜಿಲ್ಲೆಯ ಘಟಕದ ಅಧ್ಯಕ್ಷರಾಗಿದ್ದಾರೆ. ಇವರು ಸಾಮಾಜಿಕ ಮಾಧ್ಯಮಗಳು ಜಾಲತಾಣದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ. ಪಂಡಿತ ಪುಟ ಎಂಬ ಜಾಲತಾಣ ಪತ್ರಿಕೆ ನಡೆಸುತ್ತಿದ್ದಾರೆ. ಫೇಸ್ಬುಕ್ ಅನ್ನು ಹೆಚ್ಚು ಬಳಸುತ್ತಾರೆ. ಅಲ್ಲದೆ ಇವರು ಕನ್ನಡ ಗಣಕ ಪರಿಷತ್ ಆರಂಭದಿಂದಲೂ ಸಕ್ರಿಯ ಸದಸ್ಯರಾಗಿದ್ದಾರೆ. ಈಗ ಇತ್ತೀಚೆಗೆ ನಿಧನರಾದ ನಾಡಿನ ಹಿರಿಯ ಚೇತನ ನ್ಯಾಯಮೂರ್ತಿ ಡಾಕ್ಟರ್ ಮಂಡಗದ್ದೆ ರಾಮಾಜೋಯಿಸ್ ಅವರ ಬಗ್ಗೆ ತಮ್ಮ ನೆನಪುಗಳನ್ನು ಹೇಳಿ ನುಡಿನಮನ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಪಂಡಿತಾರಾಧ್ಯ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ತಾವು ರಾಮಾಜೋಯಿಸ್ ಅವರಿಗೆ ಆಪ್ತರಾಗಿದ್ದಿರಿ. ಡಾಕ್ಟರ್ ರಾಮಾಜೋಯಿಸ್ ಅವರು ತಮಗೆ ಹೇಗೆ ಪರಿಚಯ ಆದರು? ನಾನು ಕನ್ನಡ ಅಧ್ಯಾಪಕ. ರಾಮಾಜೋಯಿಸ್ ಅವರು ನ್ಯಾಯಾಂಗ ಕ್ಷೇತ್ರದವರು. ಆದರೆ ಅವರ ಸಾಮಾನ್ಯ ಸಂದರ್ಭದಲ್ಲಿ ಮುಖಾಮುಖಿಯಾಗೋ ಅವಕಾಶವೇ ಇರಲಿಲ್ಲ. ಆದರೆ ನನ್ನ ವಿಶ್ವವಿದ್ಯಾನಿಲಯದ ನೌಕರಿಯ ಖಾಯಂ ವಿಷಯದಲ್ಲಿ ನಾನು ಅನಿವಾರ್ಯವಾಗಿ ನ್ಯಾಯಾಲಯದ ಮೆಟ್ಲನ್ನು ಏರಬೇಕಾಗಿ ಬಂತು. ನಾನು ಕ್ರಮಬದ್ಧವಾಗಿ ವಿಶ್ವವಿದ್ಯಾನಿಲಯದ ಸಂದರ್ಶನದ ಮೂಲಕ ಆಯ್ಕೆ ಆಗಿದ್ದರೂ ನನ್ನ ಆಯ್ಕೆ ತಾತ್ಕಾಲಿಕ ಮಾತ್ರ ಅಂತಲೂ, ನನ್ನ ಅದೇ ನಿಯಮಕ್ಕೆ ಅನುಗುಣವಾಗಿ ಆಯ್ಕೆಯಾದ ಇನ್ನೂ 3 ಸಕ್ರಮಗೊಳಿಸಿ ನನ್ನೊಬ್ಬನ ಅವರು ಕೈ ಬಿಡುವ ಯೋಚನೆಯನ್ನು ನಾನು ನನ್ನ ಜೊತೆಯಲ್ಲಿ 3 ಜನ ಅವರಿಗೆ ಅನ್ವಯ ಆಗೋ ನಿಯಮದ ಒಂದೇ ಜಾಹೀರಾತಿನ ಪ್ರಕಾರವೇ ನಾನು ಅರ್ಜಿ ಹಾಕಿದ್ದೆ. ಆದರೆ ಅವ್ರು 3 ಜನಕ್ಕೆ ಯಾವ್ಯಾವ ಹುದ್ದೆಗಳು ಖಾಲಿ ಆಗ್ತಾ ಬಂದು ಅವರಿಗೆ ತೊಗೊಂಡ್ರು. ನನ್ನ ಹುದ್ದೆ ಒಬ್ಬರು ಸರ್ಕಾರಕ್ಕೆ ಎರವಲು ಸೇವೆಗೆ ಹೋಗಿದ್ದ ಅಧ್ಯಾಪಕರ ಆಗಿತ್ತು. ನಮ್ಮ ನಿಯಮ ಹೇಗಿತ್ತು ಅಂದರೆ ಸದ್ಯಕ್ಕೆ ತಾತ್ಕಾಲಿಕ, ಆಮೇಲೆ ಇದು ಖಾಯಂ ಆಗುತ್ತೆ ಅಂತ ಇತ್ತು. ಉಳಿದ 3 ಆಯಿತು. ನನ್ನ ನಂತರ ಅದು ಖಾಯಂ ಆಗೋಕ್ಕೆ 6 ವರ್ಷ ಕಾಲ ಅವರು ಎರವಲು ಸೇವೆಯನ್ನು 2 ವರ್ಷಕ್ಕೆ ಮುಂದುವರಿಸ್ತಾ ಹೋದರು. ಉಳಿದವರೆಲ್ಲ 1 ವರ್ಷ 2 ವರ್ಷದಲ್ಲೇ ಖಾಯಂ ಹುದ್ದೆಗಳು ಬಂದ ತಕ್ಷಣ ಅವರು ಖಾಯಂ ಆದರು. ನಾನೇ ಹುದ್ದೆಯಲ್ಲಿ ಬೇರೆ ಖಚಿತವಾದ ಖಾಯಂ ಹುದ್ದೆಗಳಿದ್ದಾಗಲೂ ಅಲ್ಲಿ ನನ್ನನ್ನು ಅವರು ಪರಿಗಣಿಸಿದ್ದೇನೆ. ಈ ಹುದ್ದೆಯನ್ನೇ ನನ್ನನ್ನು ಮುಂದುವರಿಸಿ ಅವರು ವಾಪಸ್ ಬಂದಾಗ ಈಗ ನೀವು ಮನೆಗೆ ಹೋಗಿ ಅಂತ ಹೇಳಿದರು. ಅದನ್ನು ನಾನು ಉಳಿದ 3 ಜನರ ಹಾಗೆಯೇ ನಾನು ಕ್ರಮವಾಗಿ ಆಯ್ಕೆ ಆಗಿ ನೇಮಕ ಆಗಿದ್ದೇನೆ. 3 ಜನ ಆದಮೇಲೆ ಯಾವ ಹುದ್ದೆ ಖಾಲಿ ಬಂತು ಅದರಲ್ಲಿ ನನ್ನನ್ನು ನೀವು ಖಾಯಂ ಮಾಡಬೇಕು ಅಂತ ಹೇಳಿದೆ. ಅದು ಯೂನಿವರ್ಸಿಟಿಯವರು ಅದನ್ನು ಒಪ್ಪಲಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಹೋಗಬೇಕಾಗಿ ಬಂತು. ಆಗ ನನ್ನ ಈ ಅರ್ಜಿಯನ್ನು ನಾನು ಸಲ್ಲಿಸೋಕ್ಕೆ ಹೋಗಿದ್ದಾಗ ಅದು ಮಾನ್ಯ ನ್ಯಾಯಮೂರ್ತಿ ರಾಮಾಜೋಯಿಸ್ ಅವರ ಎದುರುಗಡೆನೆ ಹೋಯಿತು. ಅವರು ಅದನ್ನು ನೋಡಿ ನನ್ನನ್ನು ಒಂದು ಸರ್ತಿ ನೋಡಿ ಆಯಿತು ಅಂತ ಆ ಅರ್ಜಿನ ವಿವರಗಳೆಲ್ಲ ನೋಡಿದರು. ಆಮೇಲೆ ಆಯಿತು ಅಂತ ಅದನ್ನು ಒಪ್ಕೊಂಡ್ರು. ಇದು ಅವರು ನನ್ನ ಮೊದಲನೇ ಸಂದರ್ಭ. ಆ ಸಮಯದಲ್ಲಿ ನಾನು ಮಂಗಳೂರಿನ ನಮ್ಮ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರ ಮಂಗಳ ಗಂಗೋತ್ರಿ ಅಲ್ಲಿ ನಾನು ಅಧ್ಯಾಪಕನಾಗಿದ್ದೆ. ಅಲ್ಲಿಂದ ನಾನು 6 ವರ್ಷ ಕಾಲ 2 ವರ್ಷಕ್ಕೊಂದೊಂದು ಸರ್ತಿ ಈ ನಿಮ್ಮ ನೇಮಕ ತಾತ್ಕಾಲಿಕ ನೇಮಕವನ್ನು ಮುಂದುವರಿಸಲಾಗಿದೆ ಅಂತ ನನಗೆ ಎಲ್ಲ ಮುಂಬಡ್ತಿಗಳು ಎಲ್ಲ ಕೊಟ್ಟಿದ್ದರು. ಆದರೆ ತಾತ್ಕಾಲಿಕ ನೇಮಕ ಅಂತ ಒಂದು ಸೇರಿಸಿ ಇದು ಮಾಡ್ತಿದ್ರು. ಅವರು ವಾಪಸ್ ಬಂದ ದಿವಸ ನನಗೆ ನೀವು ಬಿಡುಗಡೆಯನ್ನು ಅವರು ತೋರಿಸಿದರು. ಇದನ್ನು ಪ್ರಶ್ನೆ ಮಾಡಿ ನಾನು ಹೋಗಿದ್ದೆ. ಮಂಗಳೂರಿನಿಂದ ನೀವು ಹೈಕೋರ್ಟಿಗೆ ಓಡಾಡ್ತಾ? ಹೌದು. ಆಮೇಲೆ 6 ವರ್ಷ ಆದಮೇಲೆ ನನಗೆ ಈ ಬಿಡುಗಡೆಯ ಆದೇಶ ಬಂದಾಗ ಅದನ್ನು ಪ್ರಶ್ನೆ ಮಾಡಿ 79ನೇ ಇಸ್ವಿಯಲ್ಲಿ ಹೋದೆ. ಆವಾಗ ರಾಮಾಜೋಯಿಸರ ಪರಿಚಯ ನನಗೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಮತ್ತು ನಾನು ಅರ್ಜಿದಾರನಾಗಿ ಪರಿಚಯ ಆಯಿತು. ಅವ್ರ ಜೊತೆ ನಿಮ್ಮ ಒಡನಾಟದಲ್ಲಿ ಸ್ಮರಣೀಯ ಸಂದರ್ಭಗಳು ಯಾವುವು? 6 ವರ್ಷದ ನಂತರ ನ್ಯಾಯಾಲಯಕ್ಕೆ ಹೋದರೂ ನ್ಯಾಯಾಲಯದಲ್ಲಿ ಅನೇಕ ಕಾರಣಗಳಿಗೆ 3 ವರ್ಷ ಕಾಲ ಅದು ಮುಂದಕ್ಕೆ ಹೋಗ್ತಾ ಇತ್ತು. ಅಂದರೆ ಸುಮಾರು ಒಟ್ಟು 9 ವರ್ಷ ಆಗೋಯ್ತು. ಆಮೇಲೆ ಬೇರೆ ಬೇರೆ ನ್ಯಾಯಾಧೀಶರ ಎದುರುಗಡೆ ಎಲ್ಲ ಈ ನನ್ನ ಅರ್ಜಿ ವಿಚಾರಣೆಗೆ ಹೋಗ್ತಾ ಇತ್ತು. ಯಥಾ ಪ್ರಕಾರ ಅವರು ಅದನ್ನು ಮುಂದಕ್ಕೆ ಹಾಕ್ತಾಯಿದ್ರು. ಈ ಮಧ್ಯೆ ಇವರು ಬಳಿಮಠ ಅಂತ ವಿಜಯಕುಮಾರ್ ಬಳಿಮಠ ಅವ್ರ ಮುಂದೆ ಹೋಯಿತು. ಆವಾಗ ನನಗೆ ಈಗ ನೀವು ಹೋಗಲೇಬೇಕು ಅಂತ ಆದೇಶ ಬಂತು. ಆಗ ನಾನು ವಿಶ್ವವಿದ್ಯಾನಿಲಯದವ್ರನ್ನ ಕೇಳಿಕೊಂಡೆ, ಇಲ್ಲ ಇಷ್ಟು ವರ್ಷ ನೀವು ಕೊಟ್ಟಿದ್ದೀರಾ, ನನಗೆ ಖಾಯಂ ಅಂತ ಮಾಡಿ ನೀವು ಎಲ್ಲಿ ಬೇಕಾದ್ರೂ ಹೇಳಿ ನಾನು ಕೆಲಸ ಮಾಡ್ತೇನೆ, ಎಷ್ಟು ಸಾಧ್ಯ ಇದೆಯೋ ಆ ರೀತಿ ನಾನು ಕೇಳಿಕೊಂಡೆ. ಅವರೇ ಒಪ್ಪಲಿಲ್ಲ. ಆಮೇಲೆ ಮಳಿಮಠ ಅವ್ರ ಮುಂದೆ ಈ ವಿಷಯ ಹೋದಾಗ ಅವರು
ಇಲ್ಲಿ ಈ ನ್ಯಾಯಾಲಯದಲ್ಲಿ ಈ ವಿಷಯ ಇತ್ಯರ್ಥ ಆಗೋವರೆಗೆ ನಿಮ್ಮನ್ನು ಬಿಡುಗಡೆ ಮಾಡಬಾರ್ದು ಅಂತ ಅವರು ಒಂದು ಮಧ್ಯಂತರ ಆದೇಶ ಕೊಟ್ಟರು. ಇದೆಲ್ಲ ಆಗೋ ಹೊತ್ತಿಗೆ 3 ವರ್ಷ ಕಳೆಯಿತು. ಮತ್ತೆ ನ್ಯಾಯಾಧೀಶರು ರಾಮಜೋಯಿಸರ ಎದುರುಗಡೆನೇ ಈ ಕೇಸು ಮತ್ತೆ ಬಂತು. ಮತ್ತೊಮ್ಮೆ ಅವರಿಗೆ ಹೋದಾಗ ಅವರಿಗೆ ಇನ್ನೂ ಇದು ಬಗೆಹರಿದಿಲ್ವಲ್ಲ ಅಂತ ಅವರಿಗೆ ಆಶ್ಚರ್ಯ ಆಯಿತು. ಈ ಮಧ್ಯೆ ಈ 9 ವರ್ಷಗಳು 79ರಿಂದ 82ನೇ ಇಸ್ವಿಯಲ್ಲಿ ಇದು ಬಗೆಹರಿಯಿತು. ಆವಾಗ ಮಂಗಳೂರು ವಿಶ್ವವಿದ್ಯಾನಿಲಯ ಹೊಸದಾಗಿ ಆರಂಭ ಆಯಿತು. ಅದು ಮಂಗಳೂರು ವಿಶ್ವವಿದ್ಯಾನಿಲಯ ಹೊಸದಾಗಿ ಆರಂಭವಾದದ್ರಿಂದ ಮೈಸೂರು ವಿಶ್ವವಿದ್ಯಾನಿಲಯದವರು ಈಗ ನಿಮ್ಮ ವಿಚಾರ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಬೇರೆ ಯೂನಿವರ್ಸಿಟಿಗೆ ಹೊರಟೋಗಿದ್ದೀರಾ, ಅವರು ಅಲ್ಲಿಗೆ ನೀವು ನಿಮ್ಮ ಅಹವಾಲು ಸಲ್ಲಿಸಿ ಅವರು ನಿಮಗೆ ಹೊಸ ಉದ್ಯೋಗ ಕೊಡಬಹುದು ಅಂತ ಹೇಳಿದರು. ನಾನು ಹೊಸಬ ನಿಮ್ಮ ಲಾಯರ್ ಒಪ್ಕೊಂಡ್ರ ಅದಕ್ಕೆ? ಲಾಯರ್ ಒಪ್ಪಿದರು. ಲಾಯರ್ ಒಪ್ಪಿದಾಗ ನಾನು ಹೇಳಿದೆ, ಈ ಎಲ್ಲ ವಿಚಾರಣೆಗಳು ಆಗುವಾಗ ನಾನು ಮಂಗಳೂರಿನಿಂದ ರಾತ್ರಿ ಬಸ್ಸಲ್ಲಿ ಬೆಂಗಳೂರಿನಲ್ಲಿ ಹೋಗಿ ಅಲ್ಲಿ ನನ್ನ ಕೋರ್ಟ್ ಕಚೇರಿ ಎಲ್ಲ ಅದರಲ್ಲಿ ಭಾಗವಹಿಸಿ ಮತ್ತೆ ರಾತ್ರಿ ಬಸ್ಸಲ್ಲಿ ಹೋಗಿ ಬೆಳಿಗ್ಗೆ 10-9 ಕ್ಲಾಸ್ ಮಾಡ್ತಾಯಿದ್ದೆ ನಾನು. ಇದು ನಡ್ಕೊಂಡು ಬಂತು. 3 ವರ್ಷ ನಡೀತು ಅದು. ಆವಾಗ ಇದೆಲ್ಲ ಆದಮೇಲೆ ರಾಮಜೋಯಿಸರ ಮುಂದೆ ಬಂದಾಗ, ಈಗ ಹೊಸ ಯೂನಿವರ್ಸಿಟಿ ಆಗಿದೆಯಲ್ಲ, ನಿಮಗೆ ಹೊಸ ಉದ್ಯೋಗ ಕೊಡೋಕ್ಕೆ ನಾವು ಶಿಫಾರಸು ಮಾಡ್ತೇವೆ, ನೀವು ಯಾಕೆ ಒಪ್ಕೋಬಾರ್ದು ಅಂತಂದರು. ನಾನು ಬಡ್ಡೆ ಕೆಟ್ಟರೆ ಒಪ್ಕೊಂಡ್ಬಿಟ್ರು. ಆಗಬಹುದು ಸ್ವಾಮಿ ಅಂತ ಅಂದ್ಬಿಟ್ರು. ನಾನು ಅಲ್ಲೇ ನ್ಯಾಯಾಲಯದಲ್ಲಿ ಕೂತಿದ್ದೆ. ಆವಾಗ ನಾನು ತಲೆ ಆಡಿಸ್ದೆ ಹೀಗೆ. ಆಗ ರಾಮಜೋಯಿಸರಿಗೆ ಯಾಕೆ ನಿಮಗೆ ಒಪ್ಪಿಗೆ ಆಗಿಲ್ವಾ ಅಂದರು. ಇಲ್ಲಿ ನನ್ನ ಕೇಸ್ ಅದೆಲ್ಲ ಸರ್ ಅಂತ ಹೇಳಿದೆ. ಯಾಕೆ ನಾವು ಇವರ ಆನರ್ ಅಂತಲೋ ಮೈಲಾರ್ ಅಂತಲೋ ನಾವು ಹೇಳಬೇಕಾದ ಅನಿವಾರ್ಯತೆ ಇಲ್ಲ. ನಾವು ನಮ್ಮ ಹಿರಿಯ ಪ್ರಾಧ್ಯಾಪಕರಿಗೆ ಹೇಳುವಾಗ ನನ್ನ ವಿಚಾರ ಅದಲ್ಲ ಸರ್ ಅಂತ ಅಂದೆ. ಆಗ ಅವರು ಎಲ್ಲರೆದುರಿಗೆ ಕೋರ್ಟ್ ಹಾಲ್ನಲ್ಲಿ ನನ್ನ ವಕೀಲರನ್ನು ನಾನು ಒಪ್ತಾ ಇಲ್ವಲ್ಲ ಅಂತ ಅನಿಸಿ ನನ್ನ ಮೇಲೆ ಒಂದು ಸ್ವಲ್ಪ ಸಿಟ್ಟು ಮಾಡಿಕೊಂಡಾಗೆ, ನಿಮ್ಮ ವಕೀಲರನ್ನ ನಂಬಬೇಕು, ಸಂಶಯಾತ್ಮ ವಿನಶ್ಯತಿ, ಒಪ್ಕೊಳ್ಳಿ, ಯಾಕಾಗಲ್ಲ ಒಪ್ಕೊಳ್ಳಲ್ಲ ಅಂದರು. ನನಗೆ ಒಪ್ಕೊಂಡ್ರೆ ನನ್ನ ಕೇಸ್ ಕಳ್ಕೊತೀನಿ ನಾನು. ಹಾಗೆ ಆ ವಕೀಲರಿಗೆ ಅಗೌರವ ತೋರಿಸೋಕ್ಕೂ ನನಗೆ ಇಷ್ಟ ಇರಲಿಲ್ಲ. ನನ್ನ ಕೇಸ್ ಅದಲ್ಲ ಅಂತ ನಾನು ಹೇಳಿದೆ. ರಾಮಜೋಯಿಸರಿಗೆ ಇದರಲ್ಲಿ ಏನೋ ಇದೆ ಅಂತ ಅನ್ನಿಸ್ತು. ಆಯಿತು, ಸಂಶಯಾತ್ಮ ವಿನಶ್ಯತಿ ಅಂತ ಅವರಿಗೆ ನನಗೆ ಒಂದು ಸ್ವಲ್ಪ ಸಿಟ್ಟಿನಲ್ಲೇ ಹೇಳಿ ನನ್ನ ವಕೀಲರಿಗೆ ಹೇಳಿದರು, ಅವ್ರ ಕೇಸನ್ನು ಅವ್ರಿಗೆ ವಾಪಸ್ ಕೊಟ್ಬಿಡಿ, ನಾನು ಅವ್ರಿಗೆ ಮನವರಿಕೆ ಮಾಡ್ತೀನಿ ಅಂತಂದರು. ಇನ್ನೊಂದು ತಾರೀಖನ್ನು ಕೊಟ್ಟರು. ಹಾಗಾಗಿ ನಾನು ನನ್ನ ವಾದವನ್ನು ನಾನೇ ಅವ್ರ ಎದುರಿಗೆ ಮಂಡಿಸುವ ಒಂದು ಅಪೂರ್ವ ಅವಕಾಶವನ್ನು ಅವರು ನನಗೆ ತಾವಾಗಿ ಕೊಟ್ಟರು. ನಾನು ಅಧ್ಯಾಪಕನಾಗಿ ಪ್ರಬಂಧವನ್ನು ಬರೆಯುವ ರೀತಿಯಲ್ಲಿ ನಾನು ಇಡೀ ಸಮಸ್ಯೆಯನ್ನು ಪ್ರಬಂಧವಾಗಿ ಬರೆದು ಮುಂದಿನ ವಾರ ತೊಗೊಂಡೋಗಿ ಅವರಿಗೆ ನಾನೆಲ್ಲ ಕೊಟ್ಟೆ. ಈಗ ಇನ್ನೊಂದು ಅಲ್ಲಿ ಹೇಳಲೇಬೇಕಾದ ಇನ್ನೊಂದು ವಿಷಯ ಅಂತಂದರೆ, ನಾನು ಆಯ್ಕೆಯಾದಾಗ ಇಬ್ಬರು ಶಿವಮೊಗ್ಗ ಸೆಂಟರ್ಗೆ ಆಯ್ಕೆಯಾದರು. ಮೈಸೂರಿನಲ್ಲಿ ಒಂದು ಹುದ್ದೆಯಲ್ಲಿ GH ನಾಯಕ್ ನಮ್ಮ ಮೇಷ್ಟ್ರವರು ಅವರು ಆಯ್ಕೆಯಾಗಿದ್ದರು. ಮಂಗಳೂರಿನಲ್ಲಿ ನಾನು ಆಯ್ಕೆಯಾಗಿದ್ದೆ. ಮೈಸೂರು ಯೂನಿವರ್ಸಿಟಿ ಅಡ್ವೊಕೇಟ್ ಹೇಳಿದರು, ಉಳಿದವ್ರ ಜೊತೆ ಇವರು ತಮ್ಮನ್ನು ಅನಗತ್ಯವಾಗಿ ಹೋಲಿಸ್ಕೋತಾ ಇದ್ದಾರೆ ಅನರ್ಹ ರೀತಿಯಲ್ಲಿ. ಅವರು ಉಳಿದವರೆಲ್ಲ ಇನ್ನೊಂದು ಸರ್ತಿ ವಿಶ್ವವಿದ್ಯಾನಿಲಯದಲ್ಲಿ ಅರ್ಜಿ ಹಾಕ್ಕೊಂಡು ಇನ್ನೊಂದು ಆಯ್ಕೆ ಸಮಿತಿಯಲ್ಲಿ ನೇಮಕ ಆಗಿದ್ದಾರೆ, ಇವರು ಆಗಿಲ್ಲ, ಅದಕ್ಕೆ ಇಲ್ಲಿ ಬಂದು ಸುಳ್ಳು ಹೇಳ್ತಾ ಇದ್ದಾರೆ ಕೋರ್ಟಿಗೆ ಅಂತ ಹೇಳಿದರು. ಆಮೇಲೆ ನಾನು ಹೇಳಿದೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ಅವ್ರು 3 ಜನ ಮತ್ತೆ ಯಾವುದಕ್ಕೂ ಅರ್ಜಿನೂ ಹಾಕಲಿಲ್ಲ, ಇದು ಮಾಡಲಿಲ್ಲ. ನಾನು ಅರ್ಜಿ ಹಾಕಿದ್ದು ನಿಜ. ಯಾಕೆಂದರೆ ಅವಾಗ ಇನ್ನೊಂದು ಹುದ್ದೆನ ನೇಮಕ ಮಾಡೋ ಹೊತ್ತಿನಲ್ಲಿ ನನ್ನ ತಾತ್ಕಾಲಿಕ ಹುದ್ದೆಯನ್ನು ಈ ಮೂಲಕವಾದರೂ ನೀವು ಖಾಯಂ ಹುದ್ದೆಗೆ ವರ್ಗಾವಣೆ ಮಾಡಿಬಿಟ್ಟು ನೀನು ಅಲ್ಲೇ ಮಂಗಳೂರಿನಲ್ಲೇ ಕೆಲಸ ಮಾಡೋದು ನಾನು ಮಾಡ್ತೀನಿ, ನನ್ನ ತಾತ್ಕಾಲಿಕತೆಯನ್ನು ನೀವು ವಾಪಸ್ ತೊಗೊಳ್ಳಿ ಅಂತ ನಾನು ಕೇಳ್ತಾ ಇದ್ದೀನಿ ಅಂದೆ. ಆವಾಗ ಅದು ಮೈಸೂರು ಯೂನಿವರ್ಸಿಟಿಯವರು ಅದನ್ನು ವಿರೋಧಿಸಿದ್ರು ವಕೀಲರು. ಆವಾಗ ರಾಮಜೋಯಿಸರು ಸಲಹೆ ಹೇಳಿದರು, ಇನ್ನು 3 ಜನ ಇನ್ನೊಂದು ಸತಿ ಅರ್ಜಿ ಹಾಕಲಿಲ್ಲ, ಇನ್ನೊಂದು ಆಯ್ಕೆ ಸಮಿತಿ ಮುಂದೆ ಬರಲಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಆ 3 ಜನದಲ್ಲಿ ಯಾರಾದರೂ ಒಬ್ಬರದು ಒಂದು ಪ್ರಮಾಣ ಪತ್ರವನ್ನು ನಾಳೆ ಕೋರ್ಟ್ಗೆ ತಂದು ಕೊಡಿ ಅಂತಂದರು. ಆಯಿತು ಅಂತ ಹೇಳಿದೆ. ಅಲ್ಲಿಗೆ ಅವತ್ತು ಮುಗೀತು. ನಾನು ಈಚೆ ಬಂದು ನನ್ನ ತಮ್ಮನಿಗೆ ಹೇಳಿದೆ, GH ನಾಯಕ್ ಅವರಿಗೆ ಈ ಥರ ಹೇಳು, ಅವರು ಮೈಸೂರಿನಲ್ಲ ನೇಮಕ ಆದವರು, ಪ್ರಮಾಣ ಪತ್ರ ಕೊಟ್ಟಿದ್ದಾರೆ, ನೀನು ತಕ್ಷಣಕ್ಕೆ ಶಿವಮೊಗ್ಗಕ್ಕೆಲ್ಲ ಹೋಗಿ ತೊಗೊಂಬರೋಕ್ಕಾಗಲ್ಲ, ನೀನು ಕೇಳ್ಬೋದು. ನಾಯಕರು ಅವಾಗ ಅದನ್ನು ಒಂದು ಬರೆದು ಕೊಟ್ಟರು. ಪಂಡಿತರು ನೇಮಕ ಆದ ಸಮಿತಿಯಲ್ಲೇ ನಾನು ಆಗಿದ್ದು, ಆಮೇಲೆ ನಾನು ಇನ್ಯಾವುದೇ ಸಮಿತಿ ಮುಂದೆನೂ ಇನ್ನೊಂದು ಸತಿ ನೇಮಕಕ್ಕೆ ಹೋಗಿಲ್ಲ ಅಂತ ಅವ್ರು ಪ್ರಮಾಣ ಪತ್ರ ಬರೆದು ತಂದು ಕೊಟ್ಟರು. ನಾನು ಮರುದಿವಸ ಅದನ್ನು ಕೋರ್ಟ್ಗೆ ಹಾಲ್ಗೆ ಹೋದೆ. ರಾಮಜೋಯಿಸರು ನೋಡ್ರಿ ಅವ್ರಿಗೆ ಎಲ್ಲ ನಂದು ಸರದಿ ಬಂದಾಗ ನೋಡಿದ್ರು, ಬಂದಿದ್ದೀರಾ ಅಂತಂದ್ರು. ಹೌದು ಸರ್. ಆಮೇಲೆ ಕೊಟ್ಟೆ ಅದನ್ನು. ಈಗ ನೋಡಿದರು, ಇದರ ಅಗತ್ಯ ಏನೂ ಇರದೇ ಇಲ್ಲ ಅಂದ್ಬಿಟ್ಟು, ಆಯಿತು ಇದನ್ನು ಫೈಲಿಗೆ ಸೇರಿಸಿ ಅಂತ ಅವರ ಸಹಾಯಕರಿಗೆ ಕೊಟ್ಟು ಮುಂದಿನ ಇನ್ನೊಂದು ದಿನಾಂಕ ಹೇಳಿದರು. ಅದು ಇಟ್ಕೊಂಡು ಫೈಲಿಗೆ ಹಾಕಿದ್ರು. ಆಮೇಲೆ ನಾನು ಈಚೆ ಬಂದೆ. ಈಚೆ ಬಂದಾಗ ನನ್ನ ಹಿಂದೆಯೇ ಮೈಸೂರು ವಿಶ್ವವಿದ್ಯಾಲಯದ ವಕೀಲರು ಬಂದರು. ಅವ್ರು ಬಂದುಬಿಟ್ಟು ನನಗೆ ಧಮಕಿ ಹಾಕಿ, GH ನಾಯಕರು ನಿಮಗೆ ಪತ್ರ ಕೊಟ್ಟಿರೋದು ಅಂತ ಕೋರ್ಟ್ಗೆ ಕೊಟ್ಟರಲ್ಲ, ಅದರ ಒಂದು ಪ್ರತಿಯನ್ನು ನಮಗೆ ಕೊಡಿ ಅಂದರು. ನಿಮ್ಗೆ ಯಾಕೆ ಕೊಡಬೇಕು? GH ನಾಯಕರ ಮೇಲೆ ನಾವು ಕ್ರಮ ತಗೊಳ್ತೀವಿ, ಹಿ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಫಾರ್ ಟೆಲ್ಲಿಂಗ್ ಲೈ ಅಂತ ಇಂಗ್ಲೀಷಲ್ಲಿ ಜೋರು ಮಾಡಿದರು. ನಾನು ಕೇಳಿದೆ, ವಿಲ್ ಹಿ ಬಿ ಪ್ರಾಸಿಕ್ಯೂಟೆಡ್ ಫಾರ್ ಟೆಲ್ಲಿಂಗ್ ಟ್ರೂತ್ ಅಂತ. ಅದನ್ನು ಅವ್ರು ನಿರೀಕ್ಷೆ ಮಾಡಿರಲಿಲ್ಲ, ಹೆದರ್ಸೋದಕ್ಕೆ ಕೇಳಿದರು. ಒಂದು ನಿಮಿಷ, ನೋ ಹಿ ವಿಲ್ ನಾಟ್ ಬಿ ಪ್ರಾಸಿಕ್ಯೂಟೆಡ್ ಫಾರ್ ಟೆಲ್ಲಿಂಗ್ ಟ್ರೂತ್ ಬಟ್ ಡೆಫಿನೆಟ್ಲಿ ಹಿ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಫಾರ್ ಟೆಲ್ಲಿಂಗ್ ಲೈ ಅಂತ ಇನ್ನೊಂದು ಸತಿ ಹೆದರ್ಸಿದರು. GH ನಾಯಕರು ನನ್ನ ಗುರುಗಳು, ನನ್ನ ಮೇಲಿನ ಪ್ರೀತಿಯಿಂದ ಅವರು ನನಗೆ ಸಹಾಯ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ.
ಈ ವಿಶ್ವವಿದ್ಯಾನಿಲಯದವರು ವಿಶ್ವವಿದ್ಯಾನಿಲಯದ ಅನುಮತಿ ತಗೊಳ್ದೇನೆ ವಿಶ್ವವಿದ್ಯಾನಿಲಯದ ವಿರುದ್ಧ ನೀವು ಯಾಕೆ ಒಂದು ಅಫಿಡವಿಟ್ ಕೊಟ್ರಿ, ನಿಮ್ಮ ಮೇಲೆ ಯಾಕೆ ಕ್ರಮ ತಗೋಬಾರ್ದು ಅಂತ ಅವ್ರನ್ನ ಹೆರಾಸ್ ಮಾಡ್ತಾರೆ. ನನಗೆ ಸಹಾಯ ಮಾಡೋಕ್ಕೆ ಅಂತ ಬಂದು ಅವ್ರನ್ನ ಸಿಗಿಸಬಾರ್ದು, ನನ್ನ ಇದು ಮೊಕದ್ದಮೆಯ ಅರ್ಹತೆಯ ಮೇಲೆ ಅದರ ಹಣೆ ಬರ ಏನಿದೆಯೋ ಅದು ತೀರ್ಮಾನ ಆಗಲಿ ಅಂದ್ಬಿಟ್ಟು ನಾನು ಮತ್ತೆ ವಾಪಸ್ ಹೋದೆ. ಅವ್ರ ಮುಂದೆನೇ ಕೂತ್ಕೊಂಡು ಅವ್ರಿಗೆ ಕಾಣೋ ಹಾಗೆ ಅವ್ರು ಯಾವುದೋ ಬೇರೆ ಬೇರೆ ಕೇಸುಗಳೆಲ್ಲ ಮಾತಾಡ್ತಿರುವಾಗಲೂ ಅವ್ರ ಗಮನ ಸೆಳೆಯೋಕ್ಕೆ ತಲೆ ಆಡಿಸ್ತಾ ಎಲ್ಲ ಕೂತಿದ್ದೆ. ಅವ್ರು ನಾನು ನೋಡಿದರು, ನಿನಗೆ ಮಂಗಳೂರಿಗೆ ಹೋಗುವಂತ ಹೇಳಿದ್ನಲ್ಲ, ಇಲ್ಲ ಯಾಕೆ ಕೂತಿದ್ದೀಯಾ, ಹೋಗಲಿಲ್ವಾ ಅಂದರು. ನನಗೆ ಅಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ. ಎದ್ದು ನಿಂತ್ಕೊಂಡ್ಬಿಟ್ಟು 2 ಕೈಯು ಹಿಂದೆ ಕಟ್ಕೊಂಡ್ಬಿಟ್ಟು ಒಂದೇ ಉಸಿರಿನಲ್ಲಿ ಹೇಳಿದೆ. ತಾವು ಹೇಳಿದ ಹಾಗೆ ನಾನು ಈಚೆ ಹೋದೆ, ನನ್ನ ಹಿಂದೆಯೇ ಮೈಸೂರು ಯೂನಿವರ್ಸಿಟಿ ಅಡ್ವೊಕೇಟ್ ಬಂದು ಈ ಥರ ಎಲ್ಲ ಹೇಳಿದರು ಅಂತ ಅದು ಅಷ್ಟು ವಿವರಿಸಿದೆ. ಜೋರಾಗಿ ನಕ್ಬಿಟ್ರು ರಾಮಾಜೋಯಿಸರು. ಪ್ರಾಸಿಕ್ಯೂಷನ್ ಫಾರ್ ಟೆಲ್ಲಿಂಗ್ ಲೈ, ಪರ್ಸಿಕ್ಯೂಷನ್ ಫಾರ್ ಟೆಲ್ಲಿಂಗ್ ಟ್ರೂತ್ ಅಂತ ಜೋರ ನಕ್ಬಿಟ್ಟು, ಇದು ಅಗತ್ಯ ಇಲ್ಲ ಅಂತ ಆಗಲೇ ಹೇಳಿದ್ನಲ್ಲ, ಅದು ವಾಪಸ್ ಕೊಟ್ಬಿಡಿ ಅಂತ ಅವರಿಗೆ ಹೇಳಿದರು. ಅದು ಇಸ್ಕೊಂಡು ನಾನು ಈಚೆ ಬಂದೆ. ಮತ್ತೆ ಮೈಸೂರು ಯೂನಿವರ್ಸಿಟಿ ಅಡ್ವೊಕೇಟ್ ಬಂದರು. ಕೊಡಿ ಅಂದರು. ಈಗ ಯಾಕೆ ಕೊಡಬೇಕು, ಈಗ ಆ ವಿಷಯನೇ ಇಲ್ವಲ್ಲ, ಅದು ವಾಪಸ್ ಕೊಟ್ಬಿಟ್ನಲ್ಲ, ಕೋರ್ಟ್ನಿಂದ ಕೊಟ್ಟಿದ್ದನ್ನು ನಾನು ವಾಪಸ್ ತೊಗೊಂಡ್ಬಿಟ್ನಲ್ಲ, ಕೋರ್ಟ್ ಮುಂದೆ ಆ ವಿಷಯ ಬರೋದಿಲ್ಲ ಅಂದೆ. ಬಟ್ ಡೆಫಿನೆಟ್ಲಿ ಹಿ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಫಾರ್ ಟೆಲ್ಲಿಂಗ್ ಲೈ ಅಂದರು. ನಾನು ಅವ್ರಿಗೆ ಏನು ಹೇಳಬೇಕಾಗಿಲ್ಲ ಅಂದ್ಕೊಂಡು ಸರಿ ಸರ್ ಅಂತ ನಾನು ಬಂದುಬಿಟ್ಟೆ. ಇದು ಒಂದು ಎಷ್ಟು ಸೂಕ್ಷ್ಮವಾಗಿ ಅವರು ಕಕ್ಷಿಗಾರರ ಮನಸ್ಸನ್ನು ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾ ಇದ್ದರು. ಎಲ್ಲಿ ಸಮಸ್ಯೆ ಇದೆ ಅನ್ನೋದು ಅವ್ರಿಗೆ ಅಂತಹ ಪ್ರೇರಣೆ ಹೊಳಿತಾ ಇತ್ತಲ್ಲ, ಅದು ನನಗೆ ತುಂಬ ದೊಡ್ಡದು ಅಂತ ಅನ್ನಿಸ್ತು. ಯಾಕೆಂದರೆ ಇದೊಂದೇ ನನ್ನ ವಿಷಯದಲ್ಲಿ ಅಷ್ಟೇ ಅಲ್ಲ, ನಾನು ಅವರ ಹಾಲಲ್ಲಿ ಕುಳಿತುಕೊಂಡು ಬೇರೆ ಬೇರೆ ಪ್ರಕರಣಗಳನ್ನು ಅವ್ರು ಗಮನಿಸ್ತಾ ಇರುವಾಗೆಲ್ಲ ನೋಡ್ತಾ ಇದ್ದೆ. ಅವರು ಒಂದು ಹಾಸ್ಯ ಸಾಮಾನ್ಯವಾಗಿ ಮಾಡೋರು. ಯಾರಾದರೂ ಅಷ್ಟು ತರಬೇತಿ ಸಿದ್ಧತೆ ಮಾಡ್ಕೊಳ್ದೇನೆ ವಾದ ಮುನ್ಸಕ್ಕೆ ಬಂದರೆ ಅವ್ರು ನಕ್ಬಿಟ್ಟು ಯುವ ವಕೀಲರಿಗೆ ಹೇಳೋರು, ನೀವು ನನ್ನನ್ನು ಒಪ್ಪಿಸ್ಬೇಕು, ಇಲ್ಲ ನನಗೆ ಗೊಂದಲ ಅನ್ನೋದು ಉಂಟು ಮಾಡಬೇಕು. ಐದರ್ ಯು ಮಸ್ಟ್ ಬಿ ಕನ್ವಿನ್ಸ್ ಮೀ ಆರ್ ಕನ್ಫ್ಯೂಸ್ ಮೀ. ಐ ಆಮ್ ನಾಟ್ ಕನ್ವಿನ್ಸ್ಡ್, ಡೆಫಿನೆಟ್ಲಿ ಐ ಆಮ್ ನಾಟ್ ಕನ್ಫ್ಯೂಸ್ಡ್ ಅಂತ ಹೇಳಿಬಿಟ್ಟು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಇನ್ಯಾವುದೋ ಕೆಲವು ತೀರ್ಪುಗಳನ್ನೆಲ್ಲ ಅವರಿಗೆ ರೆಫರೆನ್ಸ್ ಹೇಳಿಬಿಟ್ಟು ಇವುಗಳನ್ನೆಲ್ಲ ಓದ್ಕೊಂಡು ಇನ್ನೊಂದು ದಿನ ಬಂದು ನೀವು ಸಬ್ಮಿಟ್ ಮಾಡಿ, ಈಗಲೇ ಆದರೆ ನಾನು ರಿಜೆಕ್ಟ್ ಮಾಡ್ತೀನಿ, ಇದನ್ನು ಏನು ಮಾಡುತ್ತೆ ಅವ್ರಿಗೆ ಇನ್ನೊಂದು ಅವಕಾಶ ಕೊಡೋರು. ಇದನ್ನು ಯಾರು ಮಾಡೋಕ್ಕೆ ಸಾಧ್ಯ? ವೃತ್ತಿಯನ್ನು ಯಾಂತ್ರಿಕವಾಗಿ ಪರಿಗಣಿಸೋರಾಗೋದಿಲ್ಲ. ಅದರ ಒಳಗೆ ಒಬ್ಬ ಅಂತಃಕರಣ ಇರುವಂಥ ವ್ಯಕ್ತಿ, ಅದು ಅಲ್ಲ ತಂದೆಯ ಅಂತಃಕರಣ ಇರುವಂಥ ಒಬ್ಬ ವ್ಯಕ್ತಿ ಆ ರೀತಿ ಮಾಡಬಹುದು. ಅವ್ರಿಗೆ ಬರೀ ವಕೀಲರು ಕಾಣಿಸ್ತಾ ಇರ್ತಿರಲಿಲ್ಲ, ವಕೀಲರು ಹಿಂದೆ ನಿಂತಿರೋ ಕಕ್ಷಿಗಾರನ್ನ ಅವರು ಕಾಣಿಸ್ತಾ ಇದ್ರು. ನನ್ನ ಪ್ರಕರಣ ಬಂದಾಗಲೇ ಅವರು ಒಂದು ಮಾತು ಮೈಸೂರು ಯೂನಿವರ್ಸಿಟಿ ಅವರಿಗೆ ಹೇಳಿದರು, ತೆಗೆದು ನೋಡಿದರು ನನ್ನ ಅರ್ಜಿಯನ್ನು. ನನ್ನನ್ನು ಒಂದು ಸತಿ ನೋಡಿದರು. ಇವರು 23ನೇ ವಯಸ್ಸಿನಲ್ಲೇ ಆಯ್ಕೆಯಾಗಿ ನೇಮಕ ಆಗಿದ್ದಾರೆ. ಇಷ್ಟು ವರ್ಷ ಕಾಲ ಅಂದರೆ ಸುಮಾರು 8 ವರ್ಷ ಕಾಲ ನೀವು ಅವ್ರನ್ನ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ. ಇಟ್ಸ್ ಅನ್ಫೇರ್ ಅಂತ, ಮೋಸ್ಟ್ ಅನ್ಫೇರ್ ಅಂತಂದ್ರು ಅವರು. ಮೈಸೂರು ಯೂನಿವರ್ಸಿಟಿ ಅಡ್ವೊಕೇಟು ಮೆಲ್ಲಗೆ ಹೌದು ಸರ್ ಅಂತಂದರು. ಅದು ಅಂತಃಕರಣ ಇದ್ದವ್ರು ಮಾತ್ರ ಹೇಳೋಕ್ಕೆ ಸಾಧ್ಯವಾದಂಥ ಒಂದು ಸಂದರ್ಭ. ಅದು ನ್ಯಾಯಾಧೀಶರಾಗಿದ್ದರೆ ರೊಟೀನಾಗಿ ಹೊರಟೋಗ್ತಾ ಇರ್ತಿತ್ತು. ಅದು ನಾನು ಅವ್ರ ಬಗ್ಗೆ ತುಂಬ ಒಂದು ಗೌರವವನ್ನು ನೆನಪನ್ನು ಉಳಿಸ್ತು. ನೀವು ಅವರಿಗೆ ಹೆಚ್ಚು ನಿಕಟವಾಗಿದ್ದು ಯಾವ ಸಂದರ್ಭದಲ್ಲಿ? ಅವರು ಗೋಕಾಕ್ ಚಳವಳಿಯ ಹೋರಾಟ ನಿಮಗೆ ಗೊತ್ತೇ ಇದೆ. ಅದು ಪರವಾಗಿ ಕರ್ನಾಟಕ ಸರ್ಕಾರ ಒಂದು ಭಾಷಾ ನೀತಿಯನ್ನು ಕೈಗೊಂಡಿತು. ಗೋಕಾಕ್ ವರದಿ ಅಂತ ಅದು ಪ್ರಸಿದ್ಧವಾದದ್ದು. ಅದರ ವಿರುದ್ಧ ದೊಡ್ಡ ಹೋರಾಟಗಳು ಎಲ್ಲ ಆಗಿ ಕನ್ನಡವನ್ನು ಏಕೈಕ ಪ್ರಥಮ ಭಾಷೆ ಅಂತಲೂ, ಅದಕ್ಕೆ 125 ಅಂಕಗಳು ಇರಬೇಕು ಅಂತಲೂ, ಉಳಿದ ಭಾಷೆಗಳಿಗೆ 100 ಅಂಕಗಳು ಇರಬೇಕು ಅಂತಲೂ ಏನೋ ಒಂದು ಭಾಷಾ ನೀತಿಯನ್ನು ಘೋಷಣೆ ಮಾಡಿತು. ಆಗ ಅದನ್ನು ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳ ಪೋಷಕರು ಮತ್ತು ಇಂಗ್ಲೀಷ್ ಮಾಧ್ಯಮದ ಶಾಲೆಗಳವರು ವಿರೋಧಿಸಿದರು. ಹಾಗಾಗಿ ಈ ವಿಷಯ ನ್ಯಾಯಾಲಯದ ಮುಂದೆ ಬಂತು. ಆಗ ರಾಮಾಜೋಯಿಸವರು ಮತ್ತು ರಾಜೇಂದ್ರ ಬಾಬು ಅವರಿಬ್ಬರ ಒಂದು ಪೀಠ ವಿಚಾರಣೆಯನ್ನು ಮಾಡಿ ಒಂದು ತೀರ್ಪನ್ನು ಕೊಡ್ತಾರೆ. ಅಲ್ಲಿ ಈ 125, 100 ಅನ್ನೋದನ್ನು ತೆಗೆದುಬಿಟ್ಟು ಎಲ್ಲ ಭಾಷೆಗಳು ಸಮಾನವಾಗಿ 100 ಅಂಕಗಳು. ಕನ್ನಡ ಕಡ್ಡಾಯ, ಅದರಲ್ಲಿ ಒಂದು ಕನ್ನಡ ಕಡ್ಡಾಯ, ಇನ್ನೆರಡು ವಿದ್ಯಾರ್ಥಿಗಳ ಆಯ್ಕೆ. ಅದನ್ನು ಈ ಕನ್ನಡದವರು ವಿರೋಧಿಸಿದರು. 125 ಕನ್ನಡ ಒಂದೇ ಏಕೈಕ ಪ್ರಥಮ ಭಾಷೆ ಅಂತ ಮಾಡಬೇಕು ಅಂತೆಲ್ಲ ಇತ್ತು. ಅದನ್ನು ಅವರು ವಿರೋಧಿಸಿದರು. ಈ ಹಂತದಲ್ಲಿ ಅದು ಮತ್ತೆ ವಿಚಾರಣೆಗೆ ಹೋಯಿತು. ಈ ಸಂದರ್ಭದಲ್ಲಿ ನಾವು ಸರ್ಕಾರದ ಭಾಷಾ ನೀತಿಯನ್ನು ಬೆಂಬಲಿಸಿ ಅಂತ ಹೇಳಿಬಿಟ್ಟು ನಮ್ಮ ರಾಜ್ಯದಲ್ಲಿ ಬೆಂಗಳೂರು, ಮೈಸೂರು ಇಲ್ಲಿದ್ದಂಥ ಹಿರಿಯ ಪ್ರಾಧ್ಯಾಪಕರು, ಕಾನೂನು ತಜ್ಞರು, ಶಿಕ್ಷಣ ತಜ್ಞರು ಅವ್ರದ್ದೆಲ್ಲ ಒಂದು ತಂಡ, ಅವ್ರನ್ನೆಲ್ಲ ನಾನು ಭೇಟಿಯಾಗಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು, ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಗೋರು ಚನ್ನಬಸಪ್ಪನವರಿದ್ದರು. ಅವರ ನೇತೃತ್ವದಲ್ಲಿ ಸರ್ಕಾರದ ಭಾಷಾ ನೀತಿಯನ್ನು ಬೆಂಬಲಿಸುವ ಒಂದು ತಂಡವಾಗಿ ನಾವು ಅದರೊಳಗೆ ಭಾಗಿದಾರರಾಗಿ ಸೇರಿಕೊಂಡ್ವಿ. ಅದಕ್ಕೆ ಇಂಪ್ಲೀಡಿಂಗ್ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ತೀರ್ಪು ರಾಮಾಜೋಯಿಸರೇ ಕೊಟ್ಟಿದ್ದಾದ್ದರಿಂದ ಅವರ ಸಲಹೆಯನ್ನು ನಾವು ಪಡಿತಾ ಇದ್ವಿ. ಇದನ್ನು ಮಾಡುವಾಗ ಆಗ ಚಿದಾನಂದ ಮೂರ್ತಿಯವರಿದ್ದರು. ನಾನು ಚಿದಾನಂದ ಮೂರ್ತಿಯವರು ಅನೇಕ ಬಾರಿ ರಾಮಾಜೋಯಿಸರ ಮನೆಗೆ ಹೋಗಿ ಅವರ ಹತ್ರ ಸಲಹೆಗಳನ್ನು ಪಡ್ಕೊಂಡು ನ್ಯಾಯಾಲಯದಲ್ಲಿ ನಮ್ಮದನ್ನು ಮಾಡಿದ್ವಿ. ಆಗ ಹನುಮಂತರಾಯ ಅಂತಿದ್ದಾರಲ್ಲ, CH ಹನುಮಂತರಾಯರು, ಮತ್ತು
ಹೇಮಲತಾ ಮಹೇಶಿಯವರು ಅವರೆಲ್ಲ ನಮ್ಮ ಪರವಾಗಿ ಉಚಿತವಾಗಿ ವಾದವನ್ನು ಮಂಡಿಸಿದರು. ಹನುಮಂತರಾಯ ಕೊನೆಯವರೆಗೂ ಇರೋಕ್ಕಾಗಲಿಲ್ಲ, ಸ್ವಲ್ಪ ದಿವಸ ಇದ್ದರು. ಆಮೇಲೆ ಹೇಮಲತಾ ಮಹೇಶಿಯವರು ಅದನ್ನು ಮಾಡಿ ಮುಂದುವರಿಸಿದರು. ಆ ಸಮಯದಲ್ಲಿ ನಮಗೆ ಎಲ್ಲ ಬಗೆಯ ತಾತ್ವಿಕ ತಾಂತ್ರಿಕ ವಿವರಗಳನ್ನೆಲ್ಲ ಸಲಹೆಗಳನ್ನು ನಾನು ರಾಮಾಜೋಯಿಸವರನ್ನ ಭೇಟಿಯಾಗಿ ಪಡಿತಾ ಇದ್ದೆ. ಹಾಗಾಗಿ ಅದು 1994 ಹೊತ್ತಿಗೆ ಈ ಮಧ್ಯೆ ಒಂದು ಸರ್ತಿ ಅದು ಸುಪ್ರೀಂ ಕೋರ್ಟಿಗೆ ಕೂಡ ಹೋಗಿ ಬಂತು. ಅಲ್ಲಿಯೂ ಸುಪ್ರೀಂ ಕೋರ್ಟ್ ಅವಾಗ MN ವೆಂಕಟಾಚಲಯ್ಯನವರಿದ್ದರು. ಅವರು ಮತ್ತು ಒಬ್ಬರು ಶಂಕರ್ ಅಂತ, ಸರ್ಕಾರ ಯೋಚನೆ ಮಾಡಿರೋ ರೀತಿ ಸರಿಯಾಗಿದೆ, ಅಲ್ಲಿ ನಾವು ಮಧ್ಯ ಪ್ರವೇಶ ಮಾಡೋದಿಲ್ಲ ಅಂತ ಸರ್ಕಾರದ ಭಾಷಾ ನೀತಿಯನ್ನು ಅವರು ಅನುಮೋದಿಸಿದರು. ಅದೆಲ್ಲ ಆದಮೇಲೆ ಮೊಯ್ಲಿ ಆವಾಗ ಮುಖ್ಯಮಂತ್ರಿ ಆಗಿದ್ದರು. ಅವ್ರದನ್ನು ಭಾಷಾ ನೀತಿ ಅಂತ 94ರಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದರು. ಅದನ್ನು ವಿರೋಧಿಸಿ ಮತ್ತೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳವರು ಅವರೆಲ್ಲ ಮತ್ತೆ ಮೇಲ್ಮನವಿ ಸಲ್ಲಿಸಿದರು. ಅದು ಸುಮಾರು 14 ವರ್ಷ ನಡೆಯಿತು, ಕರ್ನಾಟಕ ಸರ್ಕಾರದ ಭಾಷಾ ನೀತಿ ಅಂತ. ಸರ್ವೋನ್ನತ ನ್ಯಾಯಾಲಯ ಒಪ್ಪಿದ್ದರೂ ಅದನ್ನು ಬಿಟ್ಟು ಮತ್ತೆ ಕರ್ನಾಟಕ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ವಿಚಾರಣೆಗೆ ಎತ್ಕೊಂಡು ಇದು ಮಾಡಿತು. ಅಲ್ಲಿ ಪೋಷಕರ ಹಕ್ಕು ಅನ್ನೋ ತೀರ್ಪನ್ನು ಇದು ಕೊಡ್ತು. ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಯಿತು. ಆಗ ನಾವು ಕರ್ನಾಟಕ ಸರ್ಕಾರ ಭಾಷಾ ನೀತಿಯನ್ನು ಬೆಂಬಲಿಸಿದವರಾದ್ದರಿಂದ ನಮ್ಮ ತಂಡವೂ ಕೂಡ ಅಲ್ಲಿಗೆ ಹೋಯಿತು. ನಾವು ಅದಕ್ಕೆ ಆವಾಗ ಅಲ್ಲಿ ಯಾರನ್ನ ನಮ್ಮನ್ನು ಪ್ರತಿನಿಧಿಸಬೇಕು ಅಂತ ಹೇಳಿದಾಗ ರಾಮಾಜೋಯಿಸರನ್ನೇ ಸಲಹೆ ಕೇಳಿದ್ವಿ. ಅವರು ಅಲ್ಲಿ ಸೀನಿಯರ್ ಅಡ್ವೊಕೇಟ್ KN ಭಟ್ ಅಂತ ಇದ್ದಾರೆ. ಅವ್ರನ್ನ ಹೇಳಿ ಅವ್ರನ್ನ ಒಪ್ಪಿಸ್ಕೊಟ್ರು. ಅವರು ಕಾಗದ ಪತ್ರಗಳ ಖರ್ಚು ಅದಕ್ಕೇನಾಗಬಹುದು ಅಷ್ಟು ಮಾತ್ರ ಅವ್ರು ತೊಗೊಂಡ್ರೆ ಹೊರತು ವೈಯಕ್ತಿಕವಾಗಿ ಉಚಿತವಾಗಿಯೇ ಅವರು ಅದನ್ನು ಆ ಕೇಸನ್ನು ನಡೆಸ್ಕೊಟ್ರು. ಉಚ್ಚ ನ್ಯಾಯಾಲಯದಲ್ಲಿ ಅವ್ರ ಪರವಾಗಿಯೇ ಆಯಿತು. ಪೋಷಕರ ಹಕ್ಕು ಅಂತ ಆಯಿತು. ಶಿಕ್ಷಣ ತಜ್ಞರು, ಅಧ್ಯಾಪಕರು ನಾವೆಲ್ಲ ಹೇಳಿದ್ದು ಯಾವ ಕೋರ್ಟ್ಗೆ ಅದು ಮಹತ್ವದಾಗದೆ ಹೋಯಿತು. ಅದರಲ್ಲಿ ಒಂದು ಸಂದೇಹ ನಂದು ವೈಯಕ್ತಿಕ. ಹೇಳಿ ಸರ್. ಮಾತೃಭಾಷೆ ಅಂತ ತಗೊಳ್ಳದೆ ಪ್ರಾದೇಶಿಕ ಭಾಷೆ ಅಂತ ತಗೊಂಡಿದ್ರೆ ಹೆಚ್ಚು ಸಕ್ಸೀಡ್ ಆಗ್ತಾ ಇತ್ತನೋ? ಇಲ್ಲ, ಮಾತೃಭಾಷೆ ಅನ್ನೋ ಪದವನ್ನು ರಾಮಾಜೋಯಿಸರೇ ಬಳಸಿದ್ದು. ಹೌದಾ? ಯಾಕೆಂತಂದರೆ ನಮ್ಮ ಸಂವಿಧಾನದಲ್ಲಿ ಇರುವುದು ಮಾತೃಭಾಷೆಯ ಬಗ್ಗೆ ಹಕ್ಕೇ ಹೊರತು ಮೂಲಭೂತ ಹಕ್ಕಿರೋದು ಪ್ರಾದೇಶಿಕ ಭಾಷೆ ಅಂತ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗಳು ಈಗ ಕರ್ನಾಟಕದಲ್ಲೇ ಕನ್ನಡೇತರ ಮಾತೃಭಾಷೆಯವರು ಇದ್ದರೆ 1ನೇ ತರಗತಿಯಿಂದ ಕಡ್ಡಾಯವಾಗಿ ಅವರಿಗೆ ಕನ್ನಡವನ್ನು ಹೇರೋ ಹಾಗಿಲ್ಲ. ರಾಮಾಜೋಯಿಸರು ಕೊಟ್ಟ ತೀರ್ಪಿನಲ್ಲೇ ಅದಿದೆ. ಒಂದು ಭಾಷೆಯಾಗಿ ಕನ್ನಡ ಕಲಿಸಬೇಕು. ಒಂದು ಭಾಷೆಯಾಗಿ ಕನ್ನಡವನ್ನು 1ನೇ ತರಗತಿಯಿಂದ ಕಲಿಸೋ ಹಾಗಿಲ್ಲ. 3ನೇ ತರಗತಿಯಿಂದ ಐಚ್ಛಿಕ ಭಾಷೆಯಾಗಿ, 5ನೇ ತರಗತಿಯಿಂದ ಕಡ್ಡಾಯ ಭಾಷೆಯಾಗಿ ಕಲಿಸಬಹುದು. ಇದು ಕರ್ನಾಟಕ ನ್ಯಾಯಾಲಯದಲ್ಲಿ ರಾಮಾಜೋಯಿಸರು ಕೊಟ್ಟ ತೀರ್ಪಿನಲ್ಲೇ ಅದಿದೆ. ಮಾತೃಭಾಷೆ ಅನ್ನೋ ಪದವನ್ನು ಅವರೇ ಬಳಸಿದ್ದು. ಯಾಕೆಂದರೆ ಸಂವಿಧಾನದಲ್ಲಿ ಮಾತೃಭಾಷೆ ಅನ್ನೋ ಪದ ಇದೆ. ಅಲ್ಲ, ಮತ್ತೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಆ ರೀತಿಯಾಗಿದ್ದು ಹೇಗೆ? ಮಾತೃಭಾಷೆಯಲ್ಲಿ ಶಿಕ್ಷಣ ಸರಿ ಅಂಥೇಳಿ ಎಲ್ಲರೂ ಒಪ್ಪಿಕೊಂಡ್ರು ಸುಪ್ರೀಂ ಕೋರ್ಟ್ನಲ್ಲಿ ಯಾಕೆ ಅದು ಪೋಷಕರ ಮಗುವಿನ ಬಗ್ಗೆ ಮಗು ತನ್ನ ಮಾತೃಭಾಷೆ ಯಾವುದು ಅಂತೆಲ್ಲ ಘೋಷಣೆ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಅದರ ಪರವಾಗಿ ಪೋಷಕರು ಹೇಳ್ತಾರಲ್ಲ, ಅವ್ರ ಪೋಷಕರು ನಾವು ಹೇಳ್ತೀವಿ. ಈ ಪೋಷಕರೆಲ್ಲ ಇಂಗ್ಲಿಷ್ ನಮ್ಮ ಮಾತೃಭಾಷೆ ಅಂತ ಕೊಟ್ಟಿದ್ದಾರಾ? ಅನೇಕರು ಕೊಟ್ಟಿದ್ದಾರೆ. ಅನೇಕ ಕೇಸುಗಳು ಆ ರೀತಿ ಇವೆ. ಅವೆಲ್ಲ ವಿವರಗಳನ್ನು ನಾನು ರಾಮಾಜೋಯಿಸರಿಂದ ಪಡ್ಕೊಳ್ತಾ ಇದ್ದೆ. ಹಾಗಾಗಿ ಅವ್ರ ಜೊತೆಯಲ್ಲಿ ನನಗೆ ಹೆಚ್ಚು ಒಡನಾಡುವ ಒಂದು ಅವಕಾಶ ಸಿಕ್ತು ಈ ಕೆಲಸ ಮಾಡ್ತಾ ಇದ್ದಿದ್ದರಿಂದ. 2ನೇ ಬಾರಿ ನಾವು ಹೋದಾಗ ಕೂಡ KN ಭಟ್ ಅವರು ಇದ್ದರು. ಜೊತೆಗೆ ಸುಬ್ರಹ್ಮಣ್ಯ ಜೋಯಿಸ್ ಅವರು ಇದ್ದಾರಲ್ಲ, ಅವರು ನಮ್ಮ ತಂಡದ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ರು. ಬರೀ ಅವರಿಗೆ ನಾವು ದೆಹಲಿಗೆ ಹೋಗಿ ಬರೋ ವಿಮಾನ ಖರ್ಚನ್ನು ನಮ್ಮ ಸಂಗ್ರಹ ಮಾಡಿಬಿಟ್ಟು ನಾನು ಅವರಿಗೆ ಕೊಟ್ಟಿದ್ದೆ ಹೊರತು ಉಳಿದೆಲ್ಲ ಖರ್ಚುಗಳನ್ನು ಅವರು ಉಚಿತವಾಗಿಯೇ ಅವರು ಮಾಡಿದರು. ಆ ಮಟ್ಟಿಗೆ ಅವ್ರನ್ನೆಲ್ಲ ನಮಗೆ ರಾಮಾಜೋಯಿಸರ ಪರಿಚಯ ಮಾಡಿಕೊಟ್ಟು ಒದಗಿಸಿದ್ರಿಂದ ನಾವು ಇವುಗಳನ್ನೆಲ್ಲ ನಾವು ಭಾಗವಹಿಸೋಕ್ಕೆ ಸಾಧ್ಯವಾಯಿತು. ನಮ್ಮ ಮಾತನ್ನು ನಾವು ಹೇಳಿದ್ವಿ. ನಮ್ಮ ಕನ್ನಡ ಮಕ್ಕಳ ದುರದೃಷ್ಟ, ರಾಮಾಜೋಯಿಸರು ಏನು ಕೊಟ್ಟಿದ್ದರು ಅದನ್ನು ಪೂಜಾರಿಗಳು ಕೊಡದೆ ಹೋದರು. ದೇವ್ರು ಕೊಟ್ಟರು ಪೂಜಾರಿ ಕೊಡ ಅಂತ ಒಂದು ಗಾದೆ ಇದೆಯಲ್ಲ, ಹಾಗಾಗಿದೆ. ಈಗ ಅವೆಲ್ಲ ಹೊಟ್ಟೋದಗಿ ಇನ್ನೂ ಹೆಚ್ಚು ಆತಂಕದ ಒಂದು ವಾತಾವರಣದಲ್ಲಿ ನಾವಿದ್ದೇವೆ. ವೈಯಕ್ತಿಕವಾಗಿ ರಾಮಾಜೋಯಿಸ್ ಅವರ ಬಗ್ಗೆ ಯಾವ ನೆನಪನ್ನು ಉಳಿಸ್ಕೊಳ್ತೀರಿ ನೀವು? ಅಂದರೆ ನಾನು ಈಗ ತಾನೇ ಹೇಳಿದ್ನಲ್ಲ, ಅವರು ಒಬ್ಬ ಔಪಚಾರಿಕ ನ್ಯಾಯಾಧೀಶ ಅಥವಾ ನ್ಯಾಯಾಂಗ ಕ್ಷೇತ್ರಕ್ಕೆ ಸೇರಿದವರು ಅಂತ ಅನ್ನೋದಕ್ಕಿಂತ ಒಬ್ಬ ಮನೆಯ ಹಿರಿಯ ಸದಸ್ಯರಾಗಿ ತಂದೆಯ ಸ್ಥಾನದಲ್ಲಿ ನಿಂತು ಎಲ್ಲರನ್ನ ಸಮಾನವಾಗಿ ಒಳಗೆ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸ್ತಾ ಇದ್ರಲ್ಲ, ಅದು ನನಗೆ ತುಂಬ ದೊಡ್ಡದು ಅಂತ ಅನ್ನಿಸ್ತು. ಬರೀ ನಾನು ವಿಶ್ವವಿದ್ಯಾನಿಲಯದ ಅಧ್ಯಾಪಕನಾಗಿ ನನ್ನ ಕೆಲಸವನ್ನು ಅವರು ಉಳಿಸ್ಕೊಟ್ರು ಅಂತ ಅಲ್ಲ, ಅವರೇ ನೆನಪು ಮಾಡ್ಕೊಂಡು ಒಂದು ಸತಿ ಹೇಳಿದರು. ಅವ್ರ ಮನೇಲಿ ಕಸ ಗುಡಿಸುವ ಈ ಥರದ್ದು ಯಾವುದೋ ತುಂಬ ಚಿಕ್ಕ ಕೆಲಸ ಮಾಡ್ತಾಯಿದ್ದು ಅವ್ರಿಗೆ ಏನೋ ಒಂದು ಸಣ್ಣ ಸಹಾಯ ಮಾಡಿದಾಗ ಅದನ್ನು ಅವ್ರು ಎಷ್ಟು ದೊಡ್ಡದು ಅಂತ ಅಂದ್ಕೊಂಡು ಎಷ್ಟು ಸಂತೋಷ ಪಟ್ಕೊಂಡು ಮನೆಯವರೆಲ್ಲ ಬಂದುಬಿಟ್ಟು ಇವರಿಗೆ ಧನ್ಯವಾದ ಅಂತೆಲ್ಲ ಹೇಳಿಬಿಟ್ಟು ಹಣ್ಣು ಎಲ್ಲ ಕೊಟ್ಬಿಟ್ಟು ಹೋದರು. ಒಂದು ಸಣ್ಣ ಸಹಾಯ ಮಾಡಿದ್ದು ಅಷ್ಟೊಂದು ಅವ್ರಿಗೆ ಸಂತೋಷ ಆಯ್ತಲ್ಲ, ಅದು ನಂಗೆ ತುಂಬ ಸಂತೋಷದ್ದು ಅಂತ ಅವ್ರು ಹೇಳಿದರು. ಅದು ನಿಜ. ನಾವು ಒಬ್ಬ ಪ್ರಾಧ್ಯಾಪಕನಾಗಿ ಅದಲ್ಲ, ಅವರು ಏನೂ ಅಲ್ಲ,
ಅನಕ್ಷರಸ್ಥರು ಅವ್ರಿಗೆ ಆದ ಒಂದು ಸಣ್ಣ ಉಪಕಾರವನ್ನು ದೊಡ್ಡದು ಅಂತ ಅವರು ನಿಜವಾಗಿ ಅನುಭವಿಸಿ ಅದರ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸಿದ್ದು ಅವರು ತುಂಬ ಮೆಚ್ಚಿಕೊಂಡಿದ್ದರು. ಇನ್ನೊಂದು ನಾನು ನಿಮಗೆ ಹೇಳಿದೆ, ನಿಮ್ಮ ನ್ಯಾಯಾಲಯದ ನ್ಯಾಯಾಂಗ ಸಭೆಯಲ್ಲಿ ಕುಳಿತಿದ್ದಾಗ ನೀವು ಹಿರಿಯ ಪ್ರಾಧ್ಯಾಪಕರಾಗಿ ಕಾಣಿಸ್ತಾ ಇದ್ದೀರಿ ಅಂತ. ಯಾಕೆ ಹಾಗೆ ಹೇಳ್ತೀಯ ಅಂತಂದರು. ಅವ್ರು ನೋಡುವಾಗ ಅವ್ರಿಗೇನೋ ಅಷ್ಟು ಒಪ್ಪಿಗೆ ಆಗಿಲ್ಲ ನಾನು ಅಂತ ನನಗನ್ನಿಸ್ತು. ಅವ್ರಿಗೆ ಸುಮ್ಮನೆ ಯಾಕೆ ಹಾಗಂತೀರಾ ಅಂತ ಕೇಳಿದರು. ಹೇಳಿದೆ, ಇದನ್ನು ನಾನು ಹೇಳ್ತಿರುವಾಗ ಆಟಿನ್ಬರೋ ಸಿನಿಮಾದಲ್ಲಿ ಗಾಂಧೀಜಿ ವಿಚಾರಣೆಯ ಒಂದು ಪ್ರಕರಣ ಬರುತ್ತೆ 22ನೇ ಇಸ್ವಿಯಲ್ಲಿ, ಚೌರಿ ಚೌರ ಈ ಹೋರಾಟ ಎಲ್ಲ ಆಗ ಗಾಂಧೀಜಿ 3 ಲೇಖನಗಳು ಬರೆದಿದ್ದರು. ಅದು ರಾಷ್ಟ್ರದ್ರೋಹ ಪ್ರಚೋದನೆ ಮಾಡುವಂಥ ಲೇಖನಗಳು. ಇವತ್ತಿನ ದಿವಸ ಅದನ್ನು ರಾಷ್ಟ್ರದ್ರೋಹ ಅಂತ 124A ಅಂತ ಹಾಕ್ತಾ ಇದ್ದಾರಲ್ಲ, ಗಾಂಧೀಜಿಯವ್ರ ಮೇಲೂ ಹಾಕಿದ್ರು ಬ್ರಿಟಿಷ್ನವರು. ಆ 3 ಲೇಖನಗಳು ಬರೆದು ನೀವು ದೇಶದ್ರೋಹ ಮಾಡಿದ್ದೀರಾ, ಸರ್ಕಾರದ ವಿರುದ್ಧ ಗೌರವ ಕಡಿಮೆ ಮಾಡಿದ್ದೀರಾ, ಜನಗಳಿಗೆ ಗೌರವ ಇಲ್ಲ ಹಂಗೆ ಮಾಡಿದ್ದೀರಾ ಅಂತೆಲ್ಲ ಮಾಡಿ ಪ್ರಕರಣ ಬಂದಿತ್ತು. ಅದು ಬ್ರೂಮ್ಫೀಲ್ಡ್ ಅಂತ ICS ಅಧಿಕಾರಿ ಅವ್ರ ಮುಂದೆ ವಿಚಾರಣೆಗೆ ಬಂದಿತ್ತು. ಆಗ ಅವರು ಗಾಂಧೀಜಿಯವ್ರನ್ನ ಕೇಳಿದರು, ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ, ಬಾಲಗಂಗಾಧರ ತಿಲಕ್ ಅವ್ರ ಬಗ್ಗೆ 12 ವರ್ಷದ ಹಿಂದೆ ಇದೇ ಥರದ ಒಂದು ಕೇಸ್ ಆದಮೇಲೆ ಇವತ್ತು ನಿಮ್ಮ ಕೇಸ್ ಬಂದಿದೆ. ನೀವು ಗೌರವಾನ್ವಿತ ವ್ಯಕ್ತಿಗಳು, ನಿಮ್ಮ ಮೇಲೆ ಕಠಿಣವಾದ ಶಿಕ್ಷೆಯೆಲ್ಲ ವಿಧಿಸೋದು ನಮಗೂ ಸಂಕೋಚ ಆಗುತ್ತೆ. ಅವ್ರ ಸಂಕೋಚವನ್ನು ಗಾಂಧೀಜಿ ಅರ್ಥ ಮಾಡಿಕೊಂಡು ಎದ್ದು ನಿಂತುಬಿಟ್ಟು ಹೇಳಿದರು, ನಿಮ್ಮ ಸೌಜನ್ಯಕ್ಕೆ ಧನ್ಯವಾದಗಳು. ಇಲ್ಲಿ ನಿರಪರಾಧಿ ಅಂತ ಹೇಳೋಕೆ ಹೋಗಲ್ಲ, ನಾನು ಅಪರಾಧಿ ಅಂತಲೇ ಒಪ್ಕೋತೇನೆ, ಐ ಪ್ಲೀಡ್ ಗಿಲ್ಟಿ. ನಿಮ್ಮ ತೀರ್ಪು ಏನಿದೆಯೋ ಕಾನೂನು ಪ್ರಕಾರ ಅದು ನನಗೆ ಕೊಡಿ ಅಂತ ಅವ್ರು ಕೇಳಿಬಿಟ್ರು. ಹಾಗಾಗಿ ಗಾಂಧೀಜಿಯವರಿಗೆ ಅವ್ರನ್ನ ಮುಜುಗರದಿಂದ ಪಾರು ಮಾಡಿದರು. ತೀರ್ಪನ್ನು ನೀವು ನಿಮ್ಮ ಕರ್ತವ್ಯಕ್ಕೆ ನಿಷ್ಠರಾಗಿ ನೀವು ಕೊಡಿ, ನಾನು ಒಪ್ಕೋತೇನೆ, ಐ ಪ್ಲೀಡ್ ಗಿಲ್ಟಿ ಅಂತ ಅನ್ನೋ ಪದವನ್ನು ಗಾಂಧೀಜಿ ಬಳಸಿದರು. ಇವರೇ ಅಪರಾಧ ಒಪ್ಕೊಂಡಿದ್ದಾರೆ ಅಂದಮೇಲೆ ಅವರು ಬೇಗ ತೀರ್ಪನ್ನು ಕೊಟ್ಟರು. 3 ಅಪರಾಧಗಳಿವೆ, ಒಂದೊಂದು ಅಪರಾಧಕ್ಕೆ 2 ವರ್ಷದ ಹಾಗೆ ಒಟ್ಟು 6 ವರ್ಷ ಸಾದಾ ಶಿಕ್ಷೆ ವಿಧಿಸ್ತೇನೆ. ನನಗೆ ಗಾಂಧೀಜಿಯವ್ರ ಬಗ್ಗೆ ಎಷ್ಟು ಗೌರವದಿಂದ ಅವರು ಎದ್ದು ನಿಂತು ಗೌರವ ಸಲ್ಲಿಸಿ ತೀರ್ಪು ಕೊಟ್ಟಿದ್ದಾರೆ ಅಂದರೆ, ನಾನು ಒಬ್ಬ ನ್ಯಾಯಾಂಗದ ಅಧಿಕಾರಿಯಾಗಿ ನನ್ನ ಇರುವ ಮಿತಿಯಲ್ಲಿ ಇದಕ್ಕೆ ಕೊಡಬಹುದಾದ ಕನಿಷ್ಠ ಶಿಕ್ಷೆ ಅಂದರೆ ಕ್ರೂರವಾದ ಕಠಿಣ ಶಿಕ್ಷೆಯನ್ನು ಕೊಡಬಹುದಿತ್ತು. ಅದನ್ನು ಇವರು ಸಾದಾ ಶಿಕ್ಷೆಯಾಗಿ, ಆದರೆ ವರ್ಷ ಕಡಿಮೆ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ, 6 ವರ್ಷ ನಿಮಗೆ ಸಾದಾ ಶಿಕ್ಷೆಯನ್ನು ವಿಧಿಸಿದ್ದೇನೆ. ಮತ್ತು ಯಾರಾದರೂ ಭಾರತದಲ್ಲಿ ಯಾರಿಂದಲಾದರೂ ಈ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗೋದಾದರೆ ಸಂತೋಷ ಪಡುವವರಲ್ಲಿ ನಾನು ಯಾವತ್ತೂ 2ನೇವನಾಗೋದಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದರು. ಸೊ ರಾಮಾಜಿ ಹೆಸರು ಬ್ಲೂಮ್ಫೀಲ್ಡ್ ಅವರ ತರಹ ಅಂತ ಅನಿಸುತ್ತಾ? ಹೌದು. ಮತ್ತು ಇದನ್ನು ಹೇಳುವಾಗ ಇನ್ನೂ ಒಂದು ಅದ್ರ ಜೊತೆಯಲ್ಲೇ ರಾಮಾಜೋಯಿಸರು ಅವ್ರದ್ದೊಂದು ತಿಳಿ ಹಾಸ್ಯನೂ ಇದೆ ಅನ್ನೋ ಕಾರಣಕ್ಕೂ ಇದು ನನಗೆ ನೆನಪಿನಲ್ಲಿದೆ. ಇವೆಲ್ಲ ಆದಮೇಲೆ ಒಂದು ಸತಿ ಅವರು ರಾಮಾಜೋಯಿಸರ ಜೊತೆ ಮಾತನಾಡ್ತಿರುವಾಗ, ನಮ್ಮಲ್ಲಿ ನ್ಯಾಯ ಸಿಗುತ್ತೆ ಆದರೆ ತುಂಬ ತಡವಾಗುತ್ತಿಲ್ಲ ಅಂತ ನಾನು ಸಹಜವಾಗಿ ಹೇಳಿದೆ. ಅದಕ್ಕೆ ಅವರು ಈ ಐ ಪ್ಲೀಡ್ ಗಿಲ್ಟಿ ಅಂತ ಗಾಂಧೀಜಿ ಹೇಳಿದ್ರಲ್ಲ, ಅದನ್ನು ನೆನಪು ಮಾಡಿದರು. ಯು ಪ್ಲೀಡ್ ಗಿಲ್ಟಿ ಒಂದೇ ದಿನ ಮುಗಿದು ಅಂತ ಹೇಳಿಬಿಟ್ಟು ಒಂದು ತುಂಟ ನಗೆಯನ್ನು ನನ್ನ ಕಡೆ ಬೀರಿದರು. ನನಗೆ ಗೊತ್ತಾಯಿತು, ಇದು ಗಾಂಧೀಜಿ ಅವರು ಬ್ಲೂಮ್ಫೀಲ್ಡ್ ಹೇಳಿದ. ಸೊ ಕಕ್ಷಿದಾರರುಗಳೆಲ್ಲ ಗಾಂಧೀಜಿ ತರಹ ಇದ್ದರೆ ಅಲ್ಲ ಬೇಗ ಆ ಹಾಸ್ಯನ ಇವರು ನನಗೆ ತಮಾಷೆ ಮಾಡಿದರು. ಅವರು ಅಂದರೆ ನಾನೊಬ್ಬ ಆಗಲೇ ಹೇಳಿದ ಹಾಗೆ ಒಬ್ಬ ಹಿರಿಯ ಪ್ರಾಧ್ಯಾಪಕರ ತರಗತಿಯಲ್ಲಾದರೆ ಮತ್ತು ಯಾಕೆ ನೀನು ಆ ರೀತಿ ಹೇಳಿದೆ ಅಂತ ಹೇಳಿರಲ್ಲ, ಅದನ್ನು ಹೇಳ್ತಾ ಇದ್ದೆ. ಅದಕ್ಕೆ ಹೇಳಿದೆ, ಸರ್ ಈಗ ವಕೀಲರಾದರೆ ಅವರು ಒಂದು ಪಕ್ಷ ಮೊದಲೇ ವಹಿಸ್ಬಿಟ್ಟಿರ್ತಾರೆ, ಈ ಕಡೆ ಅಥವಾ ಆ ಕಡೆ. ಅವ್ರು ಅದ್ರ ಪರವಾಗಿ ಅಷ್ಟು ಮಾತ್ರ ಮಾತಾಡ್ತಾರೆ. ನ್ಯಾಯಾಧೀಶ ಆದರೆ ಎರಡೂ ಕಡೆಯನ್ನು ಅವರು ಮುಕ್ತವಾಗಿ ಕೇಳ್ತಾರೆ. ಆದರೆ ನ್ಯಾಯಾಧೀಶರಿಗೂ ಒಂದು ಮಿತಿ ಇದೆ ಅಂತಂದರೆ ಏನು ಅಂದ್ರೆ, ನಾವು ಒಪ್ಕೊಂಡಿರೋ ಕಾನೂನು ಇದೆಯಲ್ಲ, ಆ ಕಾನೂನಿಗೆ ಮಿತಿಗಳಿರಬಹುದಲ್ಲ. ಹೌದು. ಆ ನ್ಯಾಯಾಧೀಶ ಆ ಮಿತಿಯೊಳಗೆ ಒಳಪಟ್ಟ ಕಾನೂನಿಗೆ ಅನುಗುಣವಾಗಿ ತೀರ್ಪು ಕೊಟ್ಟಿರ್ತಾರೆ. ಆದರೆ ತರಗತಿಯಲ್ಲಿ ನಾವು ವಿದ್ಯಾರ್ಥಿಗಳು ಅಧ್ಯಾಪಕರು ಅದರ ಬಗ್ಗೆ ಪಾಠ ಮಾಡುವಾಗ, ವಿಚಾರಗೋಷ್ಠಿ ಮಾಡುವಾಗ ಆ ಮಿತಿಯ ಬಗ್ಗೆಯೂ ನಾವು ಮುಕ್ತವಾಗಿ ಚರ್ಚೆ ಮಾಡ್ತೀವಿ. ನಿಮ್ಮ ನ್ಯಾಯಪೀಠದ ಮುಂದೆ ನಾನು ಕುಳಿತಿರುವಾಗ ಆ ತರಹ ಒಂದು ಮುಕ್ತ ಮನಸ್ಸಿನ ಎದುರಿಗೆ ಕೂತಿದ್ದೇನೆ ಅಂತ ಅನ್ನಿಸ್ತಾ ಇತ್ತು, ಆ ಅರ್ಥದಲ್ಲಿ ಹೇಳಿದೆ ಅಂದರು. ಸರಿ ಅಂತಂದರು. ಇದು ನನಗೆ ಅವ್ರ ಬಗ್ಗೆ ಇರುವಂಥ ಒಂದು ಮುಕ್ತವಾದ ಮನಸ್ಸು, ಒಂದು ನೆನಪು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಹಿರಿಯರು ಇದ್ದಾರೆ, ದೊಡ್ಡವರು. ಅವರೆಲ್ಲರೂ ನಮಗೆ ಪರಿಚಯ ಆಗೋ ಅವಕಾಶಗಳು ಸಿಗೋದಿಲ್ಲ. ಕಾರಣಾಂತರಗಳಿಂದ ಈ ಥರದ ಅವಕಾಶಗಳು ಸಿಕ್ಕಿದ್ರು. ಅಂತಹದರಲ್ಲಿ ನನಗೆ ರಾಮೋಜೋಯಿಸ್ ಅವರ ಪರಿಚಯ ಆದದ್ದು ಮತ್ತು ಅನಂತರ ಅವ್ರ ಜೊತೆಯಲ್ಲಿ ಬೆಳೆದು ಬಂದ ಈ ಒಂದು ಸಂಬಂಧ ಸರ್ವೋನ್ನತ ನ್ಯಾಯಾಲಯದಲ್ಲಿವರೆಗೂ ಹೋಗೋ ಅಂಥದ್ದು ಬಂತು. ಒಂದು ಹಂತದಲ್ಲಿ ನಾನು ಅವ್ರನ್ನ ಕೇಳಿದೆ,
ಈ ಸರ್ವೋನ್ನತ ನ್ಯಾಯಾಲಯದಲ್ಲಿ ಬೇರೆ ಎಲ್ಲ ವಕೀಲರ ಬದಲು ನೀವೇ ಯಾಕೆ ಸರ್ ಮಕ್ಕಳ ಹಿತದೃಷ್ಟಿಯಿಂದ, ನಮ್ಮ ಕರ್ನಾಟಕದ ಮಕ್ಕಳ ಹಿತದೃಷ್ಟಿಯಿಂದ ನೀವೇ ಯಾಕೆ ವಾದವನ್ನು ಮಂಡಿಸಬಾರ್ದು, ಅದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದೆ. ಅವಕಾಶ ಇದೆ, ಆದರೆ ನಾನೇ ಮಾಡಬೇಕು ಅಂತಿಲ್ಲ, ಅದಕ್ಕೆ ತಕ್ಕನಾದವ್ರನ್ನ ಹುಡುಕಿ ಕೊಡ್ತೀನಿ ಅಂತ ಹೇಳಿ ಹಾಗೆ ಹುಡುಕಿ ಕೊಟ್ಟರು. ಯಾಕೆ ಅವರು ಆ ರೀತಿ ಹೇಳಿದರು ಅಂತ ಆ ತೀರ್ಪುಗಳು ಬಂದ ಮೇಲೆ ಗೊತ್ತಾಯಿತು. ಅಲ್ಲಿರುವ ನ್ಯಾಯಾಧೀಶರಾಗಿ ಕುಳಿತವರು ವಾದ ಮಾಡುವವ್ರ ಬಗ್ಗೆ ಯಾವ ಮನೋಧರ್ಮ ಇಟ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಆ ತೀರ್ಪುಗಳು ಇತ್ಯರ್ಥ ಆಗ್ತವೆ. ಕೆಲವರು ತುಂಬ ಪ್ರಸಿದ್ಧವಾದ ವ್ಯಕ್ತಿಗಳು ವಾದ ಮಾಡ್ತಾರೆ ಅಂದಾಗ ಗಮನ ಇಟ್ಟು ಕೇಳ್ತಾರಂತೆ. ಇನ್ನು ಕರ್ನಾಟಕದ ಅಡ್ವೊಕೇಟ್ ಜನರಲ್ ಹೋಗಿ ವಾದ ಮಾಡಿದಾಗ್ಲೂ ಏನು ನೀವ್ಯಾಕೆ ಬರೋಕ್ಕೆ ಹೋದ್ರಿ, ಸರ್ವೋನ್ನತ ನ್ಯಾಯಾಲಯವನ್ನು ರಾಜ್ಯದ ಉಚ್ಚ ನ್ಯಾಯಾಲಯ ಮಟ್ಟಕ್ಕೆ ಇಳಿಸ್ತಾ ಇದ್ದೀರಾ ನೀವು ಅಂತ ಒಬ್ಬ ನ್ಯಾಯಾಧೀಶರು ಇವರಿಗೆ ಕೇಳಿದರು. ಅದು ಪತ್ರಿಕೆಗಳಲ್ಲೆಲ್ಲ ವರದಿಯಾಗಿತ್ತು. ಇನ್ನೊಂದು ವಿಷಯ ಅವ್ರ ಬಗ್ಗೆ ಕೊನೆಯದಾಗಿ ಹೇಳಬಹುದಾದ್ದು ಅಂತಂದರೆ, ಅವ್ರಿಗೆ ಒಂದು ಸತಿ ನಾನು ಹೋದಾಗ, ನೀನು ತುಂಬ ದಿವಸದಿಂದ ಬರಲೇ ಇಲ್ವಲ್ಲ, ನಿನಗೊಂದು ಇನ್ವಿಟೇಷನ್ ಕೊಡಬೇಕಿತ್ತು, ನಿನ್ನ ಅಂಚೆಗೋಸ್ಕರ ಹುಡುಕ್ತಾ ಇದ್ದೆ, ನೀನೇ ಬಂದಿಯಲ್ಲ ಅಂತಂದರು. ಹೌದಾ ಸರ್, ಏನು? ಅವರು ಮದುವೆ ಆಗಿ 50 ವರ್ಷ ಆಗಿತ್ತಾಗ. ಅದರ ಒಂದು ನೆನಪಿನ ಒಂದು ಸಂತೋಷದ ಕಾರ್ಯಕ್ರಮವನ್ನು ಅವರು ಇಟ್ಕೊಂಡಿದ್ರು. ಅವತ್ತು ನೀನು ತಪ್ಪದೇ ಬರಬೇಕು ಅಂತ ಅದು ಇನ್ವಿಟೇಷನ್ ಕೊಟ್ಟರು. ಆಯಿತು, ಅವ್ರು ದೊಡ್ಡವರು, ಅವ್ರ ಸಮಯದಲ್ಲಿ ನಾನು ಭಾಗವಹಿಸೋಣ. ನಾವು ಮನೆಯವರು ಕೂಡ ನನ್ನನ್ನು ಅವ್ರ ಮನೆಯವರಲ್ಲಿ ಒಬ್ಬನೇನೋ ಅಷ್ಟು ಪರಿಚಯದಿಂದ ಅವ್ರು ಮಾತನಾಡಿಸ್ತಾಯಿದ್ರು. ನಾನು ಹೋದೆ. ನಾನು ಯಾವಾಗ ಹೋಗುವಾಗಲೂ ನಮ್ಮ ಮೈಸೂರಿನ ಪ್ರಸಿದ್ಧವಾದ ಮಹಾಲಕ್ಷ್ಮಿ ಸಿಹಿ ಇದೆಯಲ್ಲ, ಅದನ್ನು ತೊಗೊಂಡು 1 kg ಅಷ್ಟು ತೊಗೊಂಡೋಗಿ ಅವ್ರ ಮನೆಗೆಲ್ಲ ಕೊಡ್ತಿದ್ದೆ. ಅವತ್ತು ನಾನು ಹೋದಾಗ ಆ ಕಾರ್ಯಕ್ರಮ ಇದ್ದ ದಿವಸ ಅವ್ರ ಮನೆ ಹೋಗಿ ಕೊಟ್ಟೆ. ಅವ್ರ ಮನೇಲಿ ಇರಲಿಲ್ಲ, ಅವರೆಲ್ಲ ನ್ಯಾಷನಲ್ ಕಾಲೇಜ್ ಹತ್ರ ಅಲ್ಲ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿಂದ ಸಂಜೆವರೆಗೂ ಅಲ್ಲಿರುತ್ತೆ. ರಾತ್ರಿ ಊಟ ಇದೆ, ಅದಕ್ಕೆ ನೀನು ಬಂದು ಹೋಗು ಅಂತ ಹೇಳಿದರು. ನಾನು ನಮ್ಮ ಗಣಕ ಪರಿಷತ್ತಿನ ನನ್ನ ಸ್ನೇಹಿತರು ಜಿ ಎನ್ ನರಸಿಂಹಮೂರ್ತಿ ನಾವಿಬ್ಬರು ಹೋಗಿದ್ವಿ. ನಾನು ಅವ್ರ ಸಿಹಿಯನ್ನು ಮನೆಯಲ್ಲೇ ಹೋಗಿ, ಆ ಮನೆಯಲ್ಲಿ ಅವ್ರ ಮನೆ ಕೆಲಸದವರು ಅಡುಗೆಯವರೆಲ್ಲ ಇದ್ದರು, ಅವರೆಲ್ಲ ಗೊತ್ತಿತ್ತು ನನಗೆ. ಅವ್ರಿಗೆ ಹೇಳಿದೆ, ನಾನು ಬಂದು ಕೊಟ್ಬಿಡಿ, ಅಲ್ಲಿಗೆ ತೊಗೊಂಡೋಗ್ಬಿಟ್ರೆ ಅದು ಯಾರ ಕೈಗೆ ಹೋಗುತ್ತೋ ಗೊತ್ತಿಲ್ಲ. ಅವ್ರು ಇದನ್ನು ತುಂಬ ಇಷ್ಟಪಡೋರು, ಮಹಾಲಕ್ಷ್ಮಿ ಸಿಹಿಯನ್ನು ಕೊಟ್ಟು. ಸಾಯಂಕಾಲ ಅಲ್ಲಿ ಹೋದಾಗ ಬರೀ ಕೈನಲ್ಲಿ ಹೋಗಿದ್ವಿ. ಅಲ್ಲಿ ಒಂದು ದೊಡ್ಡ ಕ್ಯೂ ಇತ್ತು ಅವ್ರನ್ನ ಅಭಿನಂದಿಸುವವರದ್ದು. ಸಹಜವಾಗಿಯೇ ಮುಂದುಗಡೆ ಸಾಲಲ್ಲಿ ಆಗಿನ ಕೇಂದ್ರ ಸರ್ಕಾರದ ಮುರಳಿ ಮನೋಹರ್ ಜೋಶಿ ಅವರೆಲ್ಲ ಕೂತಿದ್ರು. ನಾವು ಸರದಿಯಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬರು ಅವರಿಗೆ ಕೊಡೋಕ್ಕೆ ಹಾರ ಇತ್ಯಾದಿ ಎಲ್ಲ ಇಟ್ಕೊಂಡಿದ್ದು. ಅವ್ರಿಗೆ ಹಾರ ಹಾಕಿ ನಮಸ್ಕಾರ ಮಾಡಿ ಹೋಗ್ತಾಯಿದ್ರು. ನಾವೇನು ತೊಗೊಂಡೋಗಿರಲಿಲ್ಲ, ನಾನು ತಿಂಡಿ ಬೆಳಿಗ್ಗೆನೇ ಇಲ್ಲಿ ಕೊಟ್ಬಿಟ್ಟಿದ್ದರಿಂದ ನನಗೆ ಹಾರ ತೊಗೊಂಡೋಗ್ಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಹಾಗೆ ಹೊರಟೋಗಿದ್ವಿ. ನಾವಿಬ್ಬರು ನಮಸ್ಕಾರ ಮಾಡಿ ಕೈ ಮುಗಿದ್ವಿ. ಅವರು ಬಂದಿಯಲ್ಲ ನೀನು, ಸಂತೋಷ ಅಂತ ಅಂದ್ಬಿಟ್ಟು ಅವ್ರಿಗೆ ಹಾಕ್ತಾಯಿದ್ದ ಹಾರನೆಲ್ಲ ತೆಗೆದುಬಿಟ್ಟು ಅವ್ರ ಸಹಾಯಕರೊಬ್ರಿಗೆ ಕೊಡೋರು ಒಳಗೆ ತೊಗೊಂಡೋಗೆಲ್ಲ ಇಡ್ತಿದ್ರು. ಒಂದು ಹಾರ ಇಲ್ಲೇ ಕೊಡು ಅಂತ ವಾಪಸ್ ತರಿಸ್ಬಿಟ್ಟು, ನಿಜವಾಗಿ ಹಾರ ಹಾಕಬೇಕಾದ್ರೆ ನಿನಗೆ ಅಂದ್ಬಿಟ್ಟು ನನಗೆ ಹಾಕ್ಬಿಟ್ರು. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಒಂದು ಕ್ಷಣದಲ್ಲಿ ಅವರು ತಕ್ಷಣ ಇದು ಮಾಡಿದರು. ಮತ್ತು ನನ್ನ ಹಿಂದೆ ದೊಡ್ಡ ಕ್ಯೂ ಇತ್ತು. ಆಯಿತು ಅಂತ ನಮಸ್ಕಾರ ಅಂತ ಹೇಳ್ಬಿಟ್ಟು, ಊಟ ಮಾಡ್ಕೊಂಡೇ ಹೋಗಬೇಕು ಅಂದರು. ಆಯಿತು ಸರ್ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ನಾವು ಬಂದ್ವಿ. ಅಂದರೆ ಅವರಿಗೆ ನಮ್ಮ ಬಗ್ಗೆ ಎಂಥ ಪ್ರೀತಿ, ನಾವೇನು ಅಂಥ ಹೆಚ್ಚು ಪರಿಚಯದವರೆಲ್ಲ ಏನೂ ಅಲ್ಲ ಅಂತ ಅನಿಸಿತ್ತು. ಭಾಷಾ ನೀತಿ ಬಗ್ಗೆ ಹೋರಾಟ ಮಾಡ್ತಾ ಇರುವ ಅನ್ನೋ ಕಾರಣಕ್ಕಾಗಿ ಒಂದು ಪ್ರೀತಿ ಇವೆಲ್ಲ ಇತ್ತು. ಇನ್ನೊಂದು ಅಂತಂದರೆ, ನಮ್ಮ ತಂದೆಯವರು ಬೆಂಗಳೂರು ಮತ್ತು ಮೈಸೂರು ಎರಡೂ ಕಡೆಗಳಲ್ಲಿ ಅವರು ಅಧ್ಯಾಪಕರಾಗಿದ್ದವರು. ಬೆಂಗಳೂರಿನಲ್ಲಿ ಅವ್ರಿಗೆ ಸ್ನೇಹಿತರೆಲ್ಲ ಇದ್ದಾರೆ. 90ನೇ ಇಸ್ವಿಯಲ್ಲಿ ಅವ್ರು ತೀರ್ಕೊಂಡ್ರು. ಅವ್ರ ನೆನಪಿನ ಒಂದು ಕಾರ್ಯಕ್ರಮವನ್ನು ಅಮರವಾಣಿ ಅಂತ ಒಂದು ಸ್ಮರಣ ಸಂಪುಟ ಬಿಡುಗಡೆ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ರಾಮ ಜೋಯಿಸರೇ ಬಂದಿದ್ದರು. ಅದು ಬಂದು ಉದ್ಘಾಟನೆ ಮಾಡಿ ಪುಸ್ತಕ ಬಿಡುಗಡೆ ಮಾಡಿ ತುಂಬ ಸಂತೋಷಪಟ್ಟರು, ಹೋಗಿದ್ರು ಅವರು. ಅದು ನನ್ನ ವೈಯಕ್ತಿಕವಾದ ಸಂತೋಷದ ನೆನಪುಗಳಲ್ಲಿ ಅದು ಒಂದು. ವೆಂಕಟಾಚಲ ಅವ್ರ ಬಗ್ಗೆ ಇನ್ನೊಂದು ಮಾತು ಹೇಳಬೇಕು. ವೆಂಕಟಾಚಲ ಅವರು ಕರ್ನಾಟಕ ಹೈಕೋರ್ಟಿನ ತೀರ್ಪನ್ನು ಎತ್ತಿ ಹಿಡಿದಾಗ ರಾಮ ಜೋಯಿಸರು ಮತ್ತು ಇದು ರಾಜೇಂದ್ರ ಬಾಬು ಅವ್ರ ತೀರ್ಪು ಅಲ್ಲಿ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅಲ್ಲಿ ಇನ್ನೊಬ್ಬರು ಶಂಕರನ್ನವ್ರನ್ನ ಅದರ ಜೊತೆಯಲ್ಲಿ ಸೇರಿಸ್ಕೊಂಡು 2 ಬೆಂಚುಗಳ ತೀರ್ಪನ್ನು ಕೊಟ್ಟಿದ್ರು. ಇನ್ನೊಂದು 3 ಜನ ಹಾಕ್ಕೊಂಡು 5 ಜನರದ್ದು ಸೇರಿಸಿ ಕೊಟ್ಬಿಟ್ಟಿದ್ದಿದ್ರೆ ಈ ಸಮಸ್ಯೆ ಆಗಲೇ ಬಗೆಹರಿದೋಗ್ತಾ ಇತ್ತು. ಅದನ್ನು ಮಾಡದೆ ಹೋದರು ಅಂತ ಒಂದು ಬೇಜಾರು. ನಾನು ಹೋದಾಗೆಲ್ಲ ಅವ್ರು ಹೇಳ್ತಾಯಿದ್ರು, ವೆಂಕಟಾಚಲಯ್ಯನವ್ರು ಅಷ್ಟು ಒಳ್ಳೆ ಇದನ್ನು ಇದು ಮಾಡ್ತಿದ್ರು ಇಡೀ ದೇಶಕ್ಕೆ ಅಂತ. ಮತ್ತು ಹೇಳಲೇಬೇಕಾದ ಇನ್ನೊಂದು ವಿಷಯ ಅಂದರೆ, ರಾಮ ಜೋಯಿಸರು ಈ ತೀರ್ಪು ಬಂದಾಗ, ಈ ತೀರ್ಪನ್ನು ಸರ್ವೋನ್ನತ ನ್ಯಾಯಾಲಯ ಎತ್ತಿ ಹಿಡಿದಾಗ ಟೈಮ್ಸ್ ಆಫ್ ಇಂಡಿಯಾ ಒಂದು ಸಂಪಾದಕೀಯ ಬರೀತು. ಈ ಭಾಷಾ ನೀತಿ ಕರ್ನಾಟಕಕ್ಕೆ ಮಾತ್ರ ಅನ್ವಯ ಆಗುವಂಥದ್ದಲ್ಲ, ಇಡೀ ದೇಶಕ್ಕೆ ಇದು ಅನ್ವಯ ಆಗಬೇಕಾದಂಥ ಭಾಷಾ ನೀತಿ. ಅಷ್ಟು ಸೌಂಡ್ ಅನ್ನೋ ಪದವನ್ನು ಬಳಸಿದ್ರು ಅವರು ಇಂಗ್ಲೀಷ್ನಲ್ಲಿ. ಆಗಿದೆ, ಶೈಕ್ಷಣಿಕವಾಗಿ ಅಷ್ಟು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಅಷ್ಟು ಇದು ಚಿಂತನೆ ಇದ್ರ ಹಿನ್ನೆಲೆಯಲ್ಲಿ ಇದೆ ಅಂತ ತುಂಬ ಮೆಚ್ಚುಗೆ ಒಂದು ಸಂಪಾದಕೀಯವನ್ನು ಬರೆದಿದ್ರು. ಆದರೆ ಅವೆಲ್ಲನೂ ಹೊರಟೋಯ್ತು. ನಮಗೆ ಒಂದು ಒಂದೇ ಅಂತಂದರೆ, ರಾಮ ಜೋಯಿಸ್ ಅಂತವರು ಮಕ್ಕಳ ಮೇಲಿನ ಪ್ರೀತಿಯಿಂದ ಕೊಟ್ಟ ಮಕ್ಕಳ ಪರವಾದ ಒಂದು ತೀರ್ಪು ನಮ್ಮ ಮಕ್ಕಳ ಕೈ ತಪ್ಪಿ ಹೋಗ್ತಾ ಇದೆಯಲ್ಲ, ಇನ್ನಂತೂ ಸಾಮಾನ್ಯ ಶಿಕ್ಷಣವೂ ಮಕ್ಕಳ ಕೈಯಿಂದ ತಪ್ಪು ಹೋಗುವಂಥ ಒಂದು ಹಂತಕ್ಕೆ ನಾವು ಹೋಗ್ತಾ ಇದ್ದೇವಲ್ಲ, ಇದ್ರ ಬಗ್ಗೆ ಅವ್ರನ್ನ ನಾನು ಭೇಟಿಯಾಗೋಕ್ಕಾಗಲಿಲ್ಲ ಆಮೇಲೆ ಅನ್ನೋ ವಿಷಾದ ನನಗಿದೆ. ಆದರೆ
ಅವರು ನನ್ನ ಯಾವಾಗ ನೆನೆಸ್ಕೊಂಡಾಗಲೂ ನನಗೆ ಅವರು ಕರ್ನಾಟಕದ ಒಬ್ಬ ದೊಡ್ಡ ಚೇತನ ಅಂತ ಅನಿಸುವ ಹಾಗೆ, ವೈಯಕ್ತಿಕವಾಗಿ ನನಗೆ ಮನೆಯಲ್ಲಿ ಒಬ್ಬ ದೊಡ್ಡ ಹಿರಿಯರು ಅನ್ನೋ ಒಂದು ಗೌರವ, ಅವ್ರ ಭಾವನೆ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ. ಸೊ ರಾಮಾ ಜೋಯಿಸ್ ಅವರ ಬಗ್ಗೆ ತಮ್ಮ ನೆನಪುಗಳನ್ನು ಬಹಳ ಸುಂದರವಾಗಿ ನೀವು ಅಭಿವ್ಯಕ್ತಿ ಮಾಡಿದ್ದೀರಾ. ತಮಗೆ ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಶ್ರೀಯುತ ಪಂಡಿತಾರಾಧ್ಯ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ.